12/2/2024 बाबा ತಿಳಿಸ್ತಾ ಇದ್ದಾರೆ. बेटे बच्चे, तुम अपने दीपक की संभाल स्वयं ही करना है. ಮಧುರ ಮಕ್ಕಳೇ, ನೀವು ತಮ್ಮ ದೀಪದ ಸಂಭಾಲನೆಯನ್ನು ತಾವೇ ಮಾಡಿಕೊಳ್ಳಬೇಕು. ನೀವು ತಮ್ಮ ದೀಪದ ಸಂಭಾಲನೆಯನ್ನು ಸ್ವಯಂ ಮಾಡಿಕೊಳ್ಳಬೇಕು. तूफान से बचाने के लिए ज्ञान योग का ग्रोथ जरूर चाहिए. ಬಿರುಗಾಳಿಯಿಂದ ಪಾರಾಗಲು ಜ್ಞಾನ ಯೋಗದ ಎಣ್ಣೆಯು ಅವಶ್ಯವಾಗಿ ಬೇಕು. ಜ್ಞಾನ ಯೋಗದ ಎಣ್ಣೆಯು ಅವಶ್ಯವಾಗಿ ಬೇಕು. बाबा प्रश्न ತಿಳಿಸ್ತಾ ಇದ್ದಾರೆ. कौन सा पुरुषार्थ गुप्त बाप से गुप्त वसा दिला देता है? ಯಾವ ಪುರುಷಾರ್ಥವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನ ಕೊಡಿಸುತ್ತದೆ? ಯಾವ ಪುರುಷಾರ್ಥವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಕೊಡಿಸುತ್ತದೆ? बाबा उत्तरದಲ್ಲಿ ತಿಳಿಸ್ತಾ ಇದ್ದಾರೆ. अंतर्मुख अर्थात चुप रहकर बाप को याद करो तो गुप्त वर्षा मिल जाएगा. ಬಾಬಾ ಹೇಳ್ತಿದ್ದಾರೆ, ಅಂತರ್ಮುಖಿಯಾಗಿ ಅರ್ಥಾತ್ ಅಂತರ್ಮುಖಿ ಅಂದ್ರೇನೆ ಅರ್ಥ ಮೌನವಾಗಿದ್ದು ತಂದೆಯನ್ನು ನೆನಪು ಮಾಡಿ, ಅದರಿಂದ ಗುಪ್ತ ಆಸ್ತಿಯು ಸಿಗುವುದು. ಮೌನವಾಗಿದ್ದು ತಂದೆಯನ್ನು ನೆನಪು ಮಾಡಿ, ಅದರಿಂದ ಗುಪ್ತ ಆಸ್ತಿಯು ಸಿಗುವುದು. याद में रहकर शरीर छूटे तो बहुत अच्छा, इसमें कोई तकलीफ नहीं. ನೆನಪಿನಲ್ಲಿರುತ್ತಾ ಶರೀರ ಬಿಟ್ಟರೆ ಬಹಳ ಒಳ್ಳೆಯದು, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ನೆನಪಿನಲ್ಲಿದ್ದು ಶರೀರ ಬಿಟ್ಟರೆ ಬಹಳ ಒಳ್ಳೆಯದು, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. याद के साथ साथ ज्ञान योग की सर्विस भी करनी है. ನೆನಪಿನ ಜೊತೆ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಮಾಡಬೇಕು. ನೆನಪಿನ ಜೊತೆ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಮಾಡಬೇಕು. अगर नहीं कर सकते तो कर्मणा सेवा करो. ಒಂದು ವೇಳೆ ಮಾಡಲು ಆಗದಿದ್ದರೆ, ಜ್ಞಾನ ಕೊಡುವಂತ ಸೇವೆ ಮಾಡಲು ಆಗದಿದ್ರೆ ಕರ್ಮಣ ಸೇವೆ ಮಾಡಿ. बहुतों को सुख देंगे तो आशीर्वाद मिलेगी. अन्यರಿಗೆ ಸುಖ ಕೊಡ್ತೀರಂದರೆ ಆಶೀರ್ವಾದವು ಸಿಗುವುದು. अन्यರಿಗೆ ಸುಖ ಕೊಡುತ್ತೀರೆಂದರೆ ಕರ್ಮಣ ಸೇವೆ ಮಾಡಿ अन्यರಿಗೆ ಸುಖ ಕೊಡ್ತೀರೆಂದರೆ ಆಶೀರ್ವಾದವು ಸಿಗುವುದು. चलन और बोल चाल भी बहुत ಸಾತ್ವಿಕ್ चाहिए. ಚಲನೆ ಮತ್ತು ಮಾತು ವ್ಯವಹಾರವು ಬಹಳ ಸಾತ್ವಿಕವಾಗಿರಬೇಕು. ಚಲನೆ ವ್ಯವಹಾರ, ಚಲನೆ ಮಾತು ವ್ಯವಹಾರ ಬಹಳ
ಸಾತ್ವಿಕವಾಗಿರಬೇಕು. ಬಾಬಾ ಗೀತೆ ಹೇಳ್ತಿದ್ದಾರೆ, ನಿರ್ಬಲ್ ಸೆ ಲಡಾಯಿ ಬಲ್ವಾನ್ ಕಿ. ನಿರ್ಬಲರೊಂದಿಗೆ ಬಲವಾನರ ಯುದ್ಧ. ನಿರ್ಬಲರೊಂದಿಗೆ ಬಲಶಾಲಿಯ ಯುದ್ಧ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಯಾವ ಪುರುಷಾರ್ಥವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನ ಕೊಡಿಸುತ್ತೆ ಅಂತ ಹೇಳಿ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಅಂತರ್ಮುಖಿ ಆಗಿರುವಂಥದ್ದು. ಅಂತರ್ಮುಖಿ ಅಂದ್ರೆ ಬಾಬಾ ಹೇಳಿದ್ರು, ಮೌನವಾಗಿದ್ಕೊಂಡು ತಂದೆಯನ್ನ ನೆನಪು ಮಾಡೋದು. ಈ ಸ್ಥಿತಿಯಲ್ಲಿ ಇರ್ತೀರಂದ್ರೆ ಬಾಬಾರವರಿಂದ ಗುಪ್ತವಾಗಿ ಆಸ್ತಿ ಸಿಗುತ್ತೆ. ಮೌನವಾಗಿರ್ತಾ ತಂದೆಯನ್ನ ನೆನಪು ಮಾಡ್ತಾನೆ ಶರೀರ ಬಿಟ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಏನು ತೊಂದರೆ ಇಲ್ಲದೆ, ಕಷ್ಟ ಪಡದೆ ಆತ್ಮ ಶರೀರದಿಂದ ಭಿನ್ನ ಆಗ್ಬಿಡುತ್ತೆ. ನೆನಪಿನ ಜೊತೆಗೆ ಜ್ಞಾನ ಮತ್ತು ಯೋಗದ ಸೇವೆ ಮಾಡಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅನ್ಯರಿಗೆ ಜ್ಞಾನ ಕೊಡುವ ಸೇವೆ, ಅನ್ಯರಿಗೋಸ್ಕರ ಯೋಗ ಮಾಡುವ ಸೇವೆ ಮಾಡಬೇಕಾಗಿದೆ. ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಕರ್ಮಣ ಸೇವೆನಾದ್ರೂ ಮಾಡಿ ಅಂತ ಬಾಬಾ ಹೇಳ್ತಾರೆ. ಕರ್ಮಣ ಸೇವೆ ಮಾಡೋದ್ರಿಂದ ಅನೇಕರಿಗೆ ಸುಖ ಸಿಗುತ್ತೆ, ಅನೇಕರಿಗೆ ಅನುಕೂಲತೆ ಸಿಕ್ಕಂಗಾಗುತ್ತೆ. ಆಗ ಅವರಿಂದ ನಿಮ್ಗೆ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ತಾವು ಮಕ್ಕಳ ಚಲನೆ ಮತ್ತೆ ಮುಖ, ಮಾತು, ವ್ಯವಹಾರ ಎಲ್ಲವೂ ಸಾತ್ವಿಕ ಆಗಿರ್ಲಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ओम शांति। बाबा ने समझाया दिया है, जब ऐसे गीत सुनते हो तो हर एक को अपने ऊपर ही विचार सागर मंथन करना होता है. ಬಾಬಾ ಹೇಳ್ತಿದ್ದಾರೆ, ಯಾವಾಗ ಇಂತಹ ಗೀತೆಯನ್ನ ಕೇಳ್ತೀರಿ, ನಿರ್ಬಲರೊಂದಿಗೆ ಬಲಶಾಲಿಗಳ ಯುದ್ಧ ಅಂತೇಳಿ ಅದ್ರ ಬಗ್ಗೆ ವಿಚಾರ ಮಾಡಿ. ಯಾರು ನಿರ್ಬಲರು, ಯಾರು ಬಲಶಾಲಿಗಳು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅಂತ ಬಾಬಾ ಹೇಳ್ತಾರೆ. यह तो बच्चे जानते हैं, मनुष्य मरते हैं तो 12 रोज ದೀಪ್ ಜಲಾತೆ ಹೇ. ಬಾಬಾ ಹೇಳ್ತಾರೆ, ನೀವು ಕೂಡ ತಿಳ್ಕೊಂಡಿದ್ದೀರಿ ಮಕ್ಕಳು, ಯಾರಾದ್ರೂ ಶರೀರ ಬಿಟ್ರೆ ಅವರ ಮನೆಯಲ್ಲಿ ಅವರು ಎಲ್ಲಿ ಶರೀರ ಬಿಡ್ತಾರೆ ಅಲ್ಲಿ 12 ದಿನಗಳವರೆಗೂ ದೀಪವನ್ನ ಜಾಗೃತ ಮಾಡಿರ್ತಾರೆ, ದೀಪ ಹಚ್ಚಿಟ್ಟಿರ್ತಾರೆ. ತುಮ್ ಫಿರ್ ಮರ್ನೆ ಕೆ ಲಿಯೆ ತಯಾರ್ ಕರ್ ರಹೆ. ಆದ್ರೆ ತಾವು ಮಕ್ಕಳು ಈಗ ಸಾಯುವುದಕ್ಕಾಗಿನೇ ತಯಾರಿ ಮಾಡ್ಕೊಳ್ತಿದ್ರು. ಹೆಂಗೆ ಶರೀರ ಬಿಡ್ಬೇಕು, ಯಾವ ಸ್ಥಿತಿಯಲ್ಲಿ ಶರೀರ ಬಿಡ್ಬೇಕು, ಶರೀರ ಬಿಟ್ಟ ನಂತರ ನಮ್ದು ಒಳ್ಳೆ ಫಲ ಹೆಂಗ್ ಸಿಗ್ಬೇಕು, ಶ್ರೇಷ್ಠ ಪದವಿ ಹೆಂಗ್ ಸಿಗ್ಬೇಕು, ಅದರ ತಯಾರಿಯಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದಾರೆ. ಅವ್ರ ಅಪ್ನಿ ಜ್ಯೋತ್ ಪುರುಷಾರ್ಥ ಕರ್ आप ही ಜಗ ರಹೆ ಹೋ. ಬಾಬಾ ಹೇಳ್ತಿದ್ರೆ, ತಾವೇ ಇಷ್ಟು ತೀವ್ರ ಪುರುಷಾರ್ಥ ಮಾಡಿ ತಮ್ಮ ಆತ್ಮ ಜ್ಯೋತಿಯನ್ನ ತಾವೇ ಜಾಗೃತ ಮಾಡ್ಕೊಳ್ತಾ ಇದ್ದಾರೆ. ಪುರುಷಾರ್ಥ ಬಿ ಮಾಲಾ ಮೇ ಆನೆ ವಾಲೆ ಹಿ ಕರ್ತೆ ಹೇ. ಬಾಬಾ ಹೇಳ್ತಿದ್ರು, ಪುರುಷಾರ್ಥ ಯಾರು ಮಾಡ್ತಾರೆ, ಮಾಲೆಯಲ್ಲಿ ಬರ್ಬೇಕು ಅನ್ನುವಂಥವರೇ ಪುರುಷಾರ್ಥ ಮಾಡ್ತಾರೆ. ಸಾಧಾರಣ ಪ್ರಜೆಯಲ್ಲಿ ಹೋಗೋರು ಒಂದಿನ ಕ್ಲಾಸ್ ಕೇಳಿಬಿಟ್ರು ಸಾಧಾರಣ ಪ್ರಜೆ ಆಗ್ತಾರೆ. ಹಾಗಾಗಿ ಪುರುಷಾರ್ಥ ಯಾಕೆ ಮಾಡ್ತಿದ್ದಂದ್ರೆ, ನಾನು ಮಾಲೆಯಲ್ಲೇ ಬರ್ಬೇಕಾಗಿದೆ, ವಿಜಯಿ ಆಗ್ಬೇಕಾಗಿದೆ, ಧರ್ಮರಾಜನ ಸಭೆಯಲ್ಲಿ ಹೋಗ್ಬಾರ್ದು ಅನ್ನುವಂಥ ಪುರುಷಾರ್ಥ ಮಾಡ್ತಾ ಇದೆ. ಪ್ರಜಾ ಇಸ್ ಮಾಲಾ ಮೇ ನಹೀ ಆತಿ. ಹೀಗೆ ಬಾಬಾ ಹೇಳ್ತಾರೆ, ಪ್ರಜೆಗಳು ಈ ಮಾಲೆಯಲ್ಲಿ ಬರೋದಿಲ್ಲ. ಪುರುಷಾರ್ಥ ಕರ್ನಾ ಚಾಹಿಯೇ ಹಮ್ ವಿಜಯ್ ಮಾಲಾ ಮೇ ಪೆಹ್ಲೆ ಆಯೆ. ಈ ರೀತಿಯ ಪುರುಷಾರ್ಥ ಮಾಡ್ತೀರಿ, ನಾವು ವಿಜಯ ಮಾಲೆಯಲ್ಲಿ ಮೊದಲು ಬರುವಂತವ್ರಾಗ, ಮೊದಲ ಮಣಿಗಳಾಗ್ಬೇಕು, ಅಮ್ಮ ಬಾಬಾರವರ ಪಕ್ಕದಲ್ಲೇ ಬರುವಂತ ಮಣಿಗಳನ್ನೇ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೇವೆ. ಲಾಸ್ಟ್ ಮಣಿ ಆಗ್ಬೇಕು ಅಂತನೂ ಅಲ್ಲ, ವಿಜಯ ಮಾಲೆಯಲ್ಲಿ ಮೊದಲ ಮಣಿನೇ ಆಗ್ಬೇಕು ಅನ್ನುವಂತ ಪುರುಷಾರ್ಥ ಮಾಡ್ತಾ ಇದ್ದೇವೆ. ಮಾಯಾ ಬಿಲ್ಲಿ ತುಫಾನ್ ಲಗಾಕರ್ ವಿಕರ್ಮ ನ ಬಂದೆ ಜೋ ದಿವ್ ಬುಜ್ಗೈ. ಬಾಬಾ ಹೇಳ್ತಿದ್ದಾರೆ, ಮಾಯೆ ಎನ್ನುವಂತ ಬೆಕ್ಕು ಬಿರುಗಾಳಿಯನ್ನ ತಂದು ವಿಕರ್ಮ ಮಾಡಿಸಿ ನನ್ನ ದೀಪವನ್ನ ಆರಿಸುವುದಿಲ್ಲ ತಾನೇ. ಈ ರೀತಿಯಾಗಿ ಜಾಗೃತ ವಹಿಸ್ತೀರಿ ಅಂತ ಬಾಬಾ ಹೇಳ್ತಾರೆ. ಮಾಯೆ ಬೆಕ್ಕಿಗೆ, ನಾವು ಮಾಯೆ ಬಿರುಗಾಳಿಗೆ ಸಿಕ್ಕಾಕಿ ನಮ್ಮ ದೀಪ ಆರಿ ಹೋಗ್ಬಾರ್ದು ಅಂತ. ಅಬ್ ಇಸ್ಮೆ ಜ್ಞಾನ್ ಅವ್ರ ಯೋಗ ದೋನೋ ಬಲ್ಚಾಯಿ. ಬಾಬಾ ಹೇಳ್ತಾರೆ, ಈಗ ಈ ಮಾಯೆ ಬಿರುಗಾಳಿ ಬಂದು ಆರಿಸ್ಬಾರ್ದು ಅಂದ್ರೆ ಹಾಗಾದ್ರೆ ನಿಮ್ಗೆ ಶಕ್ತಿ ಬೇಕು. ಯಾವ್ದ್ರದ್ದು? ಜ್ಞಾನ ಯೋಗದ್ದು ಶಕ್ತಿ ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯೋಗಕ್ಕೆ ಸಾಥ್ ಜ್ಞಾನ್ವಿ ಜರೂರಿ ಹೇ. ಬರೇ ಯೋಗ ಅಂದೆಲ್ಲ, ಯೋಗದ ಜೊತೆಗೆ ಜ್ಞಾನನೂ ಬೇಕು ಅಂತ ಬಾಬಾ ಹೇಳ್ತಾರೆ.
ಬರೇ ಜ್ಞಾನ ಇದ್ರೆ ಸಾಲದು, ಅದ್ರ ಜೊತೆಗೆ ಯೋಗನೂ ಬೇಕು. ಹೀಗೆ ಎರಡು ಅವಶ್ಯಕ ಅಂತ ಬಾಬಾ ಹೇಳ್ತಾರೆ. ಹರ್ ಏಕಕ್ಕೋ ಅಪ್ನಿ ದೀಪಕ್ ಕಿ ಸಂಭಾಲ್ ಕರ್ನಿ ಹೈ. ಪ್ರತಿಯೊಬ್ಬರು ತಮ್ಮ ದೀಪದ ಸಂಭಾಲನೆಯನ್ನ ಮಾಡ್ಕೋಬೇಕು. ಮಾಯ ಬಿರುಗಾಳಿಗೆ ನನ್ನ ದೀಪ ನಂದಿ ಹೋಗ್ಬಾರ್ದು, ಆರಿ ಹೋಗ್ಬಾರ್ದು. ಜ್ಞಾನನು ಬತ್ತಿ ಅನ್ನುವಂಥದ್ದು ಕೂಡ ನಂದಿ ಹೋಗ್ಬಾರ್ದು, ಎಣ್ಣೆ ಖಾಲಿ ಆಗ್ಬಾರ್ದು ಅನ್ನುವಂಥ ಜಾಗೃತ ವಹಿಸ್ರಿ ಅಂತ ಬಾಬಾ ಹೇಳ್ತಾರೆ. ಅಂತ್ ತಕ್ ಪುರುಷಾರ್ಥ ಚಲ್ನಾ ಹೀಗೆ. ಇದು ಸ್ವಲ್ಪ ದಿನದ ಪುರುಷಾರ್ಥ ಅಲ್ಲ, ಅಂತ್ಯದವರೆಗೂ ಪುರುಷಾರ್ಥ ನಡೀತಾ ಇರ್ಬೇಕಾಗುತ್ತೆ. ಅಲ್ಲಿವರೆಗೂ ನಿಮ್ಮ ದೀಪ ಜಾಗೃತ ಆಗಿರ್ಬೇಕಾಗುತ್ತೆ. ರೇಸ್ ಚಲ್ತಿ ರಹತಿ ಹೈ ತೋ ಬಹುತ್ ಸಂಭಾಲ್ ಕರ್ನಿ ಹೈ. ನಿಮ್ಮದು ರೇಸ್ ಇದು ಅಂತ ಬಾಬಾ ಹೇಳ್ತಾರೆ, ಬಹಳ ಸಂಭಾಲನೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಓಟದ ಸ್ಪರ್ಧೆಯಲ್ಲಿ ಓಡಿ ಓಡಿ ಸುಸ್ತಾಗಿ ಬಿದ್ದು ಹೋಗ್ಬಾರ್ದು. ಬಾಬಾ ಹೇಳ್ತಾರೆ ನಿಂತು ಹೋಗ್ಬಾರ್ದು. ಅದಕ್ಕಾಗಿ ಬಹಳ ಸಂಭಾಲನೆ ಮಾಡ್ಕೊಳ್ಳಿ. कहा जोत कम ना हो जाए, बुझ ना जाए, इसलिए योग और ज्ञान का गुरु ರೋಜ್ ಡಾಲ್ನಾ ಪಡ್ತಾ ಹೈ. ಬಾಬಾ ಹೇಳ್ತಿದ್ದಾರೆ, ಈ ಓಟದ ಸ್ಪರ್ಧೆಯಲ್ಲಿ ನನ್ನ ದೀಪ ನಂದಿ ಹೋಗ್ಬಾರ್ದು, ಸಣ್ಣಗನೂ ಆಗ್ಬಾರ್ದು, ಪೂರ್ತಿ ಆರಿ ಕೂಡ ಹೋಗ್ಬಾರ್ದು. ಅದಕ್ಕಾಗಿ ಪ್ರತಿದಿನ ಈ ಜ್ಞಾನ ಯೋಗದ ಎಣ್ಣೆಯನ್ನ ಹಾಕ್ತಾ ಇರ್ರಿ ಅಂತ ಬಾಬಾ ಹೇಳ್ತಾರೆ. ಪ್ರತಿ ದಿನನು ಜ್ಞಾನ ಮತ್ತು ಯೋಗದ ಎಣ್ಣೆಯನ್ನು ಹಾಕ್ತಾ ಇರಿ. ಆಗ ದೀಪ ಕೊನೆಯವರೆಗೂ ಶಕ್ತಿಶಾಲಿಯಾಗಿ ಉರಿಯುತ್ತೆ. ಸ್ವಲ್ಪ ಜ್ಞಾನ ಯೋಗದಲ್ಲಿ ಡಲ್ ಆದ್ರೆ ದೀಪದಲ್ಲಿ ಹೊಳಪು ಕಡಿಮೆ ಆಗುತ್ತೆ, ಆರುವ ಸ್ಥಿತಿಯಲ್ಲಿ ಬರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. योग की ताकत नहीं है तो ದೋಡ್ ನಹಿ ಸಕೆಂಗೆ. ಬಾಬಾ ಹೇಳ್ತಾರೆ ಯೋಗದ ಶಕ್ತಿ ಇಲ್ಲ ಅಂದ್ರೆ ತಾವು ಈ ರೇಸ್ ನಲ್ಲಿ ಓಡ್ಲಿಕ್ಕೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಪುರುಷಾರ್ಥ ಎನ್ನುವಂತ ರೇಸ್ ಅಲ್ಲಿ ಓಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಎಣ್ಣೆ ಇಲ್ಲ, ಯೋಗದ ಶಕ್ತಿ ಇಲ್ಲ. ಹಾಗಾಗಿ ಡಲ್ ಆಗ್ತೀರಿ ಅಂತ ಬಾಬಾ ಹೇಳ್ತಾರೆ, ನಿಂತು ಹೋಗ್ತೀರಿ. ಯಾರು ಡಲ್ ಆಗ್ತಾರೆ, ಯಾರು ನಿಂತು ಹೋಗ್ತಾರೆ ಅಂತವ್ರನ್ನೇ ಮಾಯಿ ಗುರಿಯಾಗಿಟ್ಕೊಂಡಿರುತ್ತೆ. ಹಾಗಾಗಿ ಬೀಳಿಸುವ ಪ್ರಯತ್ನ ಮಾಡುತ್ತೆ. ಪೀಚಾಡಿನೇ ರಹ ಜಾತೆ. ಹೀಗೆ ಜ್ಞಾನ ಯೋಗದಲ್ಲಿ ಡಲ್ ಆದವರು ಕೊನೆಗೆ ಉಳ್ಕೊಳ್ಳೋದಿಲ್ಲ, ಇಂದು ಬಿದ್ದಿರ್ತಾರೆ, ಅಲ್ಲ ಮಾಯಾಗೋಶವಾಗಿ ಬಿದ್ದಿರ್ತಾರೆ. ಬಾಬಾ ನೋಡ್ತಾರೆ ಮಕ್ಕಳು ಎಲ್ಲಿ ಓಡ್ತಿದ್ರು, ಎಲ್ಲಿ ಬಂದ್ರು, ಫಸ್ಟ್ ಬರ್ಲೇ ಇಲ್ಲ, ಫಸ್ಟ್ ಬರ್ಲೇ ಇಲ್ಲ ಅಂತವ್ರು ನಿಂತು ಹೋಗ್ಬಿಟ್ಟಿರ್ತಾರೆ. स्कूल में सब्जेक्ट होते हैं, देखते हैं हम इस सब्जेक्ट में ತೀಖೆ नहीं है. ಕೆಲವು ಮಕ್ಕಳು ಶಾಲೆಯಲ್ಲಿ, ಅಲ್ಲಿ ಲೌಕಿಕ ಶಾಲೆಯಲ್ಲಿ ತಮ್ಮ ತಮ್ಮ ವಿಷಯಗಳನ್ನ ತಾವೇ ಚೆಕ್ ಮಾಡ್ಕೊಳ್ತಾರೆ. ನನ್ಗೆ ಈ ವಿಷಯದಲ್ಲಿ ಬಹಳ ಹಿಡಿತಾ ಇದೆ, ನಾನು ಇದ್ರಲ್ಲಿ ಬಹಳ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ, ನನಗೆ ಈ ಸಬ್ಜೆಕ್ಟ್ ಬಹಳ ಈಸಿ. ಇನ್ನೊಂದು ಕೆಲವು ವಿಷಯಗಳಲ್ಲಿ ನನ್ಗೆ ಈ ಸಬ್ಜೆಕ್ಟ್ ಬಹಳ ಕಷ್ಟ ಇದೆ, ಇದು ನನಗೆ ಆಗೋದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಇರ್ತಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ ಹಿಸಾಬ್ ಮೇ ಜೋರ್ ಲಗಾತೆ ಹೈ. ಹೀಗೆ ಯಾವುದು ಸಬ್ಜೆಕ್ಟ್ ನಲ್ಲಿ ಬಹಳ ತೀಕ್ಷ್ಣ ಇರ್ತಾರೆ, ಚುರುಕಾಗಿರ್ತಾರೆ, ಈಸಿ ಸಬ್ಜೆಕ್ಟ್ ಇರ್ತಾರೆ, ಅದರಲ್ಲಿ ಮಾರ್ಕ್ಸ್ ಲೆಕ್ಕಗಳು ಬಹಳ ಅಂಕಗಳನ್ನ ತೆಗಿತಾರೆ. ಯಹ ಬಿ ಐಸೆ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ಕೂಡ ಅದೇ ರೀತಿ. ಸ್ಕೂಲ್ ಸ್ಕೂಲ್ ಸರ್ವಿಸ್ ಗೆ ಸಬ್ಜೆಕ್ಟ್ ಬಿ ಬಹುತ್ ಅಚ್ಚೆ ಹೈ. ಅಲ್ಲಿಯ ಶಾಲೆಯ ವಿಷಯಗಳು ಕೂಡ ಬಹಳ ಚೆನ್ನಾಗಿದ್ದಾವೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಕೂಡ ಇಲ್ಲಿಯ ವಿಷಯದಲ್ಲೂ ಕೂಡ ಸಬ್ಜೆಕ್ಟ್ ಗಳಿದ್ದಾವೆ, ಇಲ್ಲಿನೂ ಬಹಳ ಚೆನ್ನಾಗಿರುವಂತ ವಿಷಯಗಳಿದ್ದಾವೆ. ಬಹುತೋं की आशीर्वाद मिलते हैं, कोई बच्चे ज्ञान की सर्विस करते हैं. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಕೂಡ ಒಳ್ಳೆ ಸಬ್ಜೆಕ್ಟ್ ಇದೆ, ಜ್ಞಾನದ ಸಬ್ಜೆಕ್ಟ್. ಇದು ಈಸಿ ಸಬ್ಜೆಕ್ಟ್. ಈ ಈಸಿ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ. ಯಾವಾಗ ಬೇರೆಯವ್ರಿಗೆ ಜ್ಞಾನ ಹೇಳಿದಾಗ ಅವರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದ ಮಾಡಿದಾಗ ಹೆಚ್ಚು ಅಂಕ ಸಿಗುತ್ತೆ. ಹೆಚ್ಚು ಅಂಕ ಸಿಗುವಂತ ಸಬ್ಜೆಕ್ಟ್ ಅಂದ್ರೇನೆ ಜ್ಞಾನ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅನೇಕರಿಗೆ ಸೇವೆ ಮಾಡೋದ್ರಿಂದ ಆಶೀರ್ವಾದ ಸಿಗುತ್ತೆ. ದಿನ ಪ್ರತಿದಿನ ಸರ್ವಿಸ್ ಗೆ ವೃದ್ಧಿ ಹೋತಿ ಜಾಯಂಗೆ. ನೀವು ಅನ್ಯರಿಗೆ ಜ್ಞಾನ ಹೇಳ್ದಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ, ತಮ್ಮಲ್ಲಿಯೂ ಜ್ಞಾನ ವೃದ್ಧಿ ಆಗುತ್ತೆ, ಇನ್ನು ಜ್ಞಾನದ ಆಳದಲ್ಲಿ ಹೋಗ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಏಕ್ ದಿನ ಕೆ 8 ದುಖಾನೆ ಬಿ ಹೋತೆ ಹೈ. ಬಾಬಾ ಹೇಳ್ತೀರಿ ಒಬ್ಬ ಧನಿಗೆ ಒಬ್ಬರಿಗೆ ಒಬ್ಬ ಮಾಲೀಕನಿಗೆ ಅವ್ರಿಗೆ 6 ರಿಂದ 8 ಅಂಗಡಿಗಳಿರ್ತಾವ, ಅವನ್ನ ಸಂಭಾಲನೆ ಮಾಡ್ತಾ ಇರ್ತಾರೆ. ಸಭಿ ಏಕ್ ಜೈಸೆ ನಹಿ ಚಲ್ತೆ. ಎಲ್ಲ ಅಂಗಡಿಗಳು ಒಂದೇ ರೀತಿಯಾಗಿ ನಡೀತಾ ಇರಲ್ಲ. ಒಂದು ಅಂಗಡಿಗೆ ಬಹಳ ಜನ ಗ್ರಾಹಕರು ಬಂದ್ರೆ ಇನ್ನೊಂದು ಅಂಗಡಿಗೆ ಕಡಿಮೆ ಬರ್ತಿರ್ತಾರೆ, ಇನ್ನೊಂದು ಅಂಗಡಿ ಇನ್ನು ಸ್ವಲ್ಪ ಇರ್ತಾರೆ. ಹೀಗೆ ಅದು ಒಂದೊಂದು ಅಂಗಡಿ ಒಂದೊಂದು ರೀತಿಯಲ್ಲಿ ನಡೀತಾ ಇರುತ್ತೆ. सभी एक जैसा नहीं चलते, कोई में कम ग्राहकी, कोई में ಜಾಸ್ತಿ होते हैं.
तुम्हारे लिए एक दिन यहाँ समय आएगा, समय आने वाला है जो रात को भी फुर्सत नहीं मिलती. ಬಾಬಾ ಹೇಳ್ತಾರೆ ನಿಮ್ಮ ಅಂಗಡಿಗೂ ಕೂಡ ಒಂದು ಸಮಯ ಬರುತ್ತೆ, ಅವಾಗ ನಿಮ್ಗೆ ಪುರ್ಸೊತ್ತೇ ಇರೋದಿಲ್ಲ, ರಾತ್ರಿಯಲ್ಲೂ ಕೂಡ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ ಜ್ಞಾನ ಕೇಳಲಿಕ್ಕೆ ನಿಮ್ಮ ಅಂಗಡಿಗಾಗಿ. ಹಾಗಾಗಿ ಈಗ ಯಾರು ಬರ್ತಾ ಇಲ್ಲ ಅಂತೇಳಿ ನೀವು ಬೇಜಾರ್ ಮಾಡ್ಕೊಳಕ್ ಬೇಡ. ಮುಂದೆ ಒಂದು ದಿನ ಇಷ್ಟು ಪುರ್ಸೊತ್ತಿರ್ಲಾರ್ದಂಗೆ ಬರ್ತಾರೆ, ಅವ್ರಿಗೆ ಕೊಡ್ಲಿಕ್ಕೆ ತಾವು ಈಗಿಂದಲೇ ತಯಾರಿರ್ಬೇಕಾಗತ್ತೆ. सबको पता चलेगा कि ज्ञान सागर का बाप आया हुआ है. ಎಲ್ಲರಿಗೂ ಗೊತ್ತಾಗತ್ತಂತೆ ಜ್ಞಾನದ ಸಾಗರ ತಂದೆ ಬಂದ್ಬಿಟ್ಟಿದ್ದಾರೆ, ಈ ಅಂಗಡಿನಲ್ಲೇ ಇದ್ದಾರೆ, ಇಲ್ಲಿನ ಅಂಗಡಿ ಆ ವಸ್ತುಗಳು ಸಿಗೋದು ಅಂತ ಹೇಳಿ. ಅವಿನಾಶಿ ಜ್ಞಾನ ರತ್ನ ಸೇ ಜೋಲಿ ಬರ್ತೆ ಹೇ. ಜ್ಞಾನದ ಸಾಗರ ಬಂದಾರೆ, ಅವಿನಾಶಿ ಜ್ಞಾನ ರತ್ನಗಳ ಜೋಡಿಗೆಯನ್ನ ತುಂಬುತ್ತಿದ್ದಾರೆ. ಮೇರು ಬಹುತ್ ಬಚ್ಚೆ ಆಯಂಗೆ. ಆಗ ಗೊತ್ತಾಗುತ್ತೆ ಈ ಸಂದೇಶ ಎಲ್ರಿಗೂ ತಲುಪಿರುತ್ತೆ, ಎಲ್ಲರೂ ಇಲ್ಲಿ ಬರ್ತಾರೆ ಜ್ಞಾನ ರತ್ನಗಳನ್ನ ಕೊಂಡ್ಕೊಳ್ಳಿಕ್ಕೆ. ಜ್ಞಾನ ರತ್ನಗಳ ಇಲ್ಲಿನೇ ಸಿಗುತ್ತೆ ಅಂತ ಹೇಳಿ ಗೊತ್ತಾಗಿ ಬರ್ತಾರೆ. ಬಾತ್ ಮತ್ ಪೂಜು, ಅದರ ಮಾತೇ ಕೇಳ್ಬೇಡಿ. ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ನಿಮ್ಗೆ ಅವ್ರನ್ನ ಸಂಭಾಲನೆ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು, ಅದಕ್ಕೆ ಇಲ್ಲಿಂದನೇ ಶಕ್ತಿಶಾಲಿ ಆಗ್ರಿ. ಬಾಬಾ ಹೇಳ್ತಾರೆ ಬಾಯಿಂದ ಜ್ಞಾನ ಹೇಳಲಿಕ್ಕೂ ಆಗ್ತಾ ಇರಲ್ಲ, ನುಗ್ಲಾಗತ್ತೆ. ಆಗ ಕೇವಲ ದೃಷ್ಟಿಯಿಂದಲೇ ಅವ್ರನ್ನ ತೃಪ್ತ ಮಾಡ್ಬೇಕಾಗತ್ತೆ, ಸಂಕಲ್ಪದಿಂದಲೇ ಅವ್ರನ್ನ ತೃಪ್ತ ಮಾಡ್ಬೇಕಾಗತ್ತೆ. ಅದರ ಮಾತೆ ಕೇಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಏಕದೋಕೋ ಸುನಾತೆ ಹೇನ, ಒಬ್ರಿಗೊಬ್ರು ಹೇಳ್ತಾ ಹೋಗ್ತಾರಲ್ವಾ, ಜ್ಞಾನದ ಸಾಗರ ಬಂದಿದ್ದಾರೆ, ಜ್ಞಾನ ರತ್ನಗಳನ್ನ ಕೊಡ್ತಿದ್ದಾರೆ. ಹೀ ಸರಿ ವಹ यह यह वास्तव बहुत अच्छी वस्तु बहुत अच्छी ಮಿಲ್ತಿ ಹೇ, ಸಸ್ತಾ ಮಿಲ್ತಿ ಹೇ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಸಿಗುವಂತ ವಸ್ತುಗಳು ಬಹಳ ಸಸ್ತಾ ಇದಾವೆ ಅಂತ ಹೇಳಿ. तुम बच्चे भी जानते हो यह राजयोग की ಶಿಕ್ಷಾ ಬಹುತ್ ಸಹಜ ಹೇ. ನಾವು ಮಕ್ಕಳು ಕೂಡ ತಿಳ್ಕೊಂಡಿದ್ರಿ ಈ ರಾಜಯೋಗದ ಶಿಕ್ಷಣ ಬಹಳ ಸಹಜ ಆಗಿದೆ, ಭಕ್ತಿ ಮಾರ್ಗದಕ್ಕಿಂತಲೂ ಬಹಳ ಸಹಜ. ಈಗಾಗಲೇ ಭಕ್ತರು ಮನುಷ್ಯರಿಗೆ ಪುರ್ಸೊತ್ತಿಲ್ಲ, ಅವ್ರು ಭಕ್ತಿ ಕೂಡ ಮಾಡ್ತಾ ಇಲ್ಲ, ಭಕ್ತಿನೂ ಬಿಟ್ಟಿದೆ. ಅವ್ರಿಗೂ ಇದೇ ಬೇಕಾಗಿದೆ, ಭಕ್ತಿ ಬಿಡ್ಬೇಕು, ಪೂಜೆ ಮಾಡೋದಿದೆ, ಅದ್ರಲ್ಲಿ ಏನಿದೆ, ಎಷ್ಟು ಸಮಯ ಕೊಡ್ಬೇಕು ಅಂತೇಳಿ. ಹಾಗಾಗಿ ಮನುಷ್ಯರಿಗೂ ಕೂಡ ಅದೇ ಬಯಸ್ತಾ ಇದ್ದಾರೆ, ಇಲ್ಲಿ ಕೂಡ ಅದೇ ಸಿಗ್ತಾ ಇದೆ. ಜನರು ಹೆಂಗ್ ಬಯಸ್ತಾ ಇದ್ದಾರೆ ಅಂತದ್ದೇ ಬಾಬಾ ತಯಾರು ಮಾಡ್ತಿದ್ದಾರೆ, ಅಂತದ್ದೇ ಕೊಡ್ತಿದ್ದಾರೆ. ಈಸಿಯಾಗಿ ನೆನ್ಪು ಮಾಡೋದು. ಎಲ್ಲರಿಗೂ ಪುರ್ಸೊತ್ತಿಲ್ಲ, ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ, ಕೆಲ್ಸ ಮಾಡ್ತಾನೂ ಬಾಬಾನ ಹೆಂಗ್ ನೆನ್ಪು ಮಾಡೋದು ಬಾಬಾ ಹೇಳ್ಕೊಟ್ಟಿದ್ದಾರೆ. ಜಗತ್ತಿನ ಜನರಿಗೆ ಏನ್ ಬೇಕು ಅದ್ರಂಗೆ ಬಾಬಾ ಜ್ಞಾನ ಹೇಳ್ತಿದ್ದಾರೆ. ಹಾಗಾಗಿ ಸಹಜ ಜ್ಞಾನ ಇದು ಇಲ್ಲಿ ಬಹಳ ಈಸಿಯಾಗಿ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. सबको इस ज्ञान रत्नों का मालूम पड़ जाएगा तो आते रहेंगे. ಎಲ್ಲರಿಗೂ ಈ ಜ್ಞಾನ ರತ್ನಗಳ ಬಗ್ಗೆ ತಿಳುವಳಿಕೆ ಸಿಕ್ಕಿಬಿಡುತ್ತೆ, ಆಗ ಎಲ್ಲರೂ ಇಲ್ಲಿ ಬರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಯಹ ಜ್ಞಾನ ಅವ್ರ ಯೋಗಕ್ಕೆ ಸರ್ವಿಸ್ ತರ್ತೆ ಹೋ. ನಾವು ಮಕ್ಕಳು ಇಲ್ಲಿ ಜ್ಞಾನ ಯೋಗದ ಸರ್ವಿಸ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಜ್ಞಾನ ಯೋಗದ ಸೇವೆ ಮಾಡ್ತಾ ಇದ್ದೀರಿ. जो यह ज्ञान योग की सर्विस नहीं कर सकते तो फिर कर्मण सर्विस भी ಮಾಸ್ರೆ. ಬಾಬಾ ಹೇಳ್ತಾರೆ ಒಂದು ವೇಳೆ ನೀವು ಜ್ಞಾನ ಯೋಗದ ಸೇವೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಕರ್ಮಣ ಸೇವೆ ಮಾಡ್ಬೋದು. ಕರ್ಮಣ ಸೇವೆಗೂ ಮಾರ್ಕ್ಸ್ ಇದೆ ಅಂತ ಬಾಬಾ ಹೇಳ್ತಾರೆ, ಅಂಕಗಳು ಸಿಗ್ತದೆ. ಅಬಿಕೆ ಸಭಿಕೆ ಆಶೀರ್ವಾದ ಮಿಲೇಗಿ. ಕರ್ಮಣ ಸೇವೆ ಮಾಡೋದ್ರಿಂದಲೂ ಕೂಡ ಅನೇಕರಿಂದ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಸಿಕ್ಕರೆ ಬಾಬಾ ಹೇಳ್ತಾರೆ ಹಾರುವ ಕಲೆಯಲ್ಲಿ ಹೋಗ್ತೀರಿ, ಈಸಿಯಾಗಿ ನಿಮ್ಮ ಪುರುಷಾರ್ಥ ಸಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಎಲ್ಲರ ಆಶೀರ್ವಾದದಿಂದ ನಿಮ್ಗೆ ಖುಷಿಯ ಅನುಭವ ಆಗುತ್ತೆ. ಖುಷಿಯಲ್ಲಿ ಇರ್ತೀರಂದ್ರೆ ಹಾರುವ ಕಲೆಯಲ್ಲಿ ಇರ್ತೀರಿ ಅಂತ ಹೇಳಿ ಅರ್ಥ. ಏಕದೋಕು ಸುಖ ದೇನ ಹೋತಾ ಹೇನ, ಹೀಗೆ ಪರಸ್ಪರ ಒಬ್ರಿಗೊಬ್ರು ಸುಖ ಕೊಡೋದಾಗಿದೆ. ಆಶೀರ್ವಾದ ಕೊಡೋದಂದ್ರೇನೆ ಸುಖ ಕೊಡೋದಾಗಿದೆ. ಯಂತೂ ಬಹುತ್ ಬಹುತ್ ಸಸ್ತಿ ಖಾನ್ ಹೇ, ಇದಂತೂ ಬಹಳ ಸಸ್ತ ಆಗಿರುವಂತ ಖಜಾನೆ ಆಗಿದೆ, ಗಣಿ ಆಗಿದೆ. ಈ ಗಣಿಯಲ್ಲಿ ನಿಮ್ಗೆ ಏನ್ ಬೇಕು ಅಂತದ್ದೇ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಅವಿನಾಶಿ ಹೀರೆ ಜವಾಹರೋಕಿ ಖಾನ್ ಹೇ, ಇದು ಅವಿನಾಶಿ ಆಗಿರುವಂತ ವಜ್ರ ವೈಢೂರ್ಯಗಳ ಗಣಿಯಾಗಿದೆ, ವಿನಾಶ ಆಗದೆ ಇರುವಂತ ಗಣಿ ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಟ ರತ್ನೋಕಿ ಮಾಲಾ ಬಂತೆ ಹೇನ, ಈ 8 ರತ್ನಗಳ ಮಾಲೆ ಮಾಡಲಾಗತ್ತಲ್ವಾ. ಪೂಜತೆ ಭಿ ಹೇ
परंतु किसी को पता नहीं है या माला किसकी बनी हुई है. ಬಾಬಾ ಹೇಳ್ತಾರೆ ಬಲೆ ಆ ಮಣಿಯನ್ನ ಜಪಿಸ್ತಾ ಇದ್ದಾರೆ, ಪೂಜೆ ಮಾಡ್ತಿದ್ದಾರೆ, ಆದ್ರೆ ಈ ಮಣಿ ಯಾರಿಂದ ಮಾಡಲ್ಪಟ್ಟಿದೆ, ಯಾರ ಮಣಿಗಳ ಮಾಲೆ ಇದು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. तुम बच्चे जानते हो कैसे हम ही पूज्य से पूजारी बनते हैं. ಮಕ್ಕಳಿಗೆ ಈಗ ಗೊತ್ತಾಗಿದೆ ನಾವು ಪೂಜಾರಿ ಆಗಿರೋರು ಹೇಗೆ ಈಗ ಪೂಜ್ಯರಾಗ್ತಾ ಇದೆ, ಯಾರು ಮಾಡ್ತಿದ್ದಾರೆ, ಯಾವ ವಿಧಾನದಿಂದ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೊಂಡಿದ್ದೆ. यह बड़ी ವಂಡರ್ಫುಲ್ ನಾಲೆಜ್ है जो दुनिया में कोई नहीं जानते. ಇದು ಬಹಳ ಅದ್ಭುತವಾಗಿರುವಂತಹ ಜ್ಞಾನ. ಈ ಜ್ಞಾನವನ್ನ ಜಗತ್ತಿನವ್ರಿಗೆ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ಒಂದ್ ವೇಳೆ ಗೊತ್ತಾದ್ರೆ, ಬಾಬಾ ಹೇಳಿದ್ರಲ್ಲಾಗ್ಲೇ ಗೊತ್ತಾದ್ರೆ ಅದರ ಮಾತೆ ಕೇಳ್ಬಿಡಿ. ಹೆಂಗ್ ಬರ್ತಾರೆ ಇಲ್ಲಿ, ನಿಮ್ಗೆ ಪುರ್ಸೊತ್ತಿರಲ್ಲ, ರಾತ್ರಿ ಮಲ್ಗೋಕು ಟೈಮ್ ಇರಲ್ಲ, ಊಟ ಮಾಡಕ್ಕೂ ಟೈಮ್ ಇರಲ್ಲ, ಆ ಸಮಯ ಬಂದ್ಬಿಡುತ್ತೆ. ಅಭಿ ತುಮ್ लक्की स्टार बच्चों की ही निश्चय है कि हम ಸ್ವರ್ಗ के ಮಾಲೀಕ ಬಂತೆ. ಈಗ ತಾವು ಅದೃಷ್ಟ ನಕ್ಷತ್ರಗಳಿಗೆ ಮಾತ್ರ ನಿಶ್ಚಯ ಆಗಿದೆ, ಇನ್ನು ಹೊರಗಿನ ಜಗತ್ತಿನ ಆತ್ಮಗಳಿಗೆ ನಿಶ್ಚಯ ಆಗಿದೆ. ಅವ್ರಿಗೂ ನಿಶ್ಚಯ ಆಗತ್ತೆ, ಕೊನೆಯಲ್ಲಿ ಬರ್ತಾರೆ. ಹಾಗಾಗಿ ಅವ್ರು ನಿಮ್ಮಿಂದ ದೃಷ್ಟಿ ತೆಗೆದುಕೊಂಡು ನಿಮ್ಮ ಭಕ್ತರಾಗ್ತಾರೆ. ಹಾಗಾಗಿ ನೀವು ಅದೃಷ್ಟ ನಕ್ಷತ್ರಗಳಿಗೆ ಗೊತ್ತು, ಬಾಬಾ ನಮ್ಮನ್ನ ಹೇಗಿದ್ದವನ್ನ ಹೇಗ್ ಮಾಡ್ತಿದ್ದಾರೆ ಅನ್ನೋದು. ಅಭಿ ನರ್ಕಕ್ಕೆ ಮಾಲೀಕ ಬಂದ್ ಪಡೆ ಹೇ, स्वर्ग के मालिक होंगे तो पुनर्जन्म भी वहां ही लेंगे. ಈಗಂತೂ ನರಕದ ಮಾಲೀಕರಾಗಿದ್ದಾರೆ. ಈಗ ಬಾಬಾ ಹೇಳ್ತಿದ್ದಾರೆ ನೀವು ಸ್ವರ್ಗದ ಮಾಲೀಕರಾಗ್ಬೇಕು. ಸ್ವರ್ಗದ ಮಾಲೀಕರಾಗ್ಬೇಕಂದ್ರೆ ಪುನರ್ಜನ್ಮವನ್ನ ನೀವು ಸ್ವರ್ಗದಲ್ಲೇ ತೆಗೆದುಕೊಳ್ಬೇಕಾಗತ್ತೆ. ಅಭಿ ಫಿರ್ ಹಮ್ ಸ್ವರ್ಗಕ್ಕೆ ಮಾಲೀಕ್ ಬನ್ ರಹೆ ಹೇ. ಈಗ ತಿಳ್ಕೊಂಡಿದ್ದೀರಿ ನಾವು ಮತ್ತೆ ಮುಂದೆ ಸ್ವರ್ಗದ ಮಾಲೀಕರಾಗ್ತೇವೆ, ಪುನರ್ಜನ್ಮವನ್ನ ನಾವು ಅಲ್ಲೇ ಪಡ್ಕೋತೇವೆ ಅಂತ ಹೇಳಿ. ತುಮ್ ಬ್ರಾಹ್ಮಣೋ ಕಿ ಇಸ್ ಸಂಗಮಿಗುಕ ಪತಾ ಹೇ. ನೀವು ಕೇವಲ ನೀವು ಬ್ರಾಹ್ಮಣರಿಗೆ ಮಾತ್ರ ಈ ಸಂಗಮಯುಗ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಸಂಗಮಯುಗದ ಮಹತ್ವ, ಸಂಗಮಯುಗದಲ್ಲಿ ಯಾರು ಬರ್ತಾರೆ, ಏನ್ ಮಾಡ್ತಾರೆ ಎಲ್ಲ ತಿಳ್ಕೊಂಡಿದ್ದೀರಿ. ದೂಸರಿ ಅವ್ರು ಸಾರಿ ದುನಿಯಾಕ್ಕೆ ಕಲಿಯುಗವೇ, ಉಳಿದವರೆಲ್ಲರೂ ಈ ಕಲಿಯುಗದಲ್ಲೇ ಇದ್ದಾರೆ. ಯುಗ ತೋ ಅಲಗ್ ಅಲಗ್ ಹೇನ, ಬಲೆ ಒಂದೇ ಯುಗ ಆದ್ರೆ ಇದ್ರಲ್ಲಿ ಭಿನ್ನ ಭಿನ್ನ ಭಾಗಗಳಿಲ್ಲ. ಕಲಿಯುಗ, ಸಂಗಮಯುಗ ಅಂತ ಹೇಳಿ. ಕಲಿಯುಗದವರ ಚಟುವಟಿಕೆನೇ ಬೇರೆ ಇರುತ್ತೆ, ಸಂಗಮಯುಗದವರ ಚಟುವಟಿಕೆನೇ ಬೇರೆ ಇರುತ್ತೆ. ಅವ್ರಿದ್ದಂಗೆ ನೀವಿಲ್ಲ, ನೀವಿದ್ದಂಗೆ ಅವ್ರಿಲ್ಲ. ಹಾಗಾಗಿ ಇದು ಭಿನ್ನ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸತ್ಯುಗ್ಮೆ ಹೋಂಗೆ ತೋ ಪುನರ್ಜನ್ಮ ಸತ್ಯುಗ್ಮೆ ಹಿ ಲೇಂಗೆ. ಸತ್ಯುಗದಲ್ಲಿ ಹೋದ ನಂತರನೇ ಸತ್ಯುಗದಲ್ಲೇ ಪುನರ್ಜನ್ಮವನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಅಭಿ ತುಮ್ ಸಂಗಮ್ ಪರ್ ಹೋ, तुम्हारे से कोई शरीर छोड़ेंगे तो ಸಂಸ್ಕಾರ ಅನುಸಾರ ಫಿರ್ ಯಹಿ ಆಕರ ಜನ್ಮ ಲೇಂಗೆ. ಬಾಬಾ ಹೇಳ್ತಿದ್ದಾರೆ ನಿಮ್ಮಲ್ಲೂ ಕೂಡ ಕೆಲವರು ಶರೀರ ಬಿಡ್ತಾರಂದ್ರೆ ಅವರ ಸಂಸ್ಕಾರ ಹೇಗಿರುತ್ತೆ ಅದರ ಅನುಸಾರವಾಗಿ ಇಲ್ಲಿಯೇ ಜನ್ಮವನ್ನ ಪಡ್ಕೊಳ್ತಾರೆ. ಸಂಪನ್ನ ಆಗಿಲ್ಲ ಅಂದ್ರೆ, ಸಂಪೂರ್ಣ ಆಗಿಲ್ಲ, ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಅವರ ಸಂಸ್ಕಾರಕ್ಕನುಸಾರವಾಗಿ ಇಂಥದ್ದೇ ಆ ಮನೆಯಲ್ಲಿ ಅಂತೇಳಿ ಅವರು ಜನ್ಮವನ್ನ ಪಡ್ಕೊಳ್ತಾರೆ. ಇದೇ ಸಂಗಮಯುಗದಲ್ಲಿ. ಬ್ರಾಹ್ಮಣರು ಸಂಗಮ ಯುಗಕ್ಕೆ, ಶೂದ್ರ ಕಲಿಯುಗಕ್ಕೆ. ತಾವು ಬ್ರಾಹ್ಮಣರು ಸಂಗಮಯುಗಿಗಳು, ಶೂದ್ರರು ಅಂದ್ರನೆ ಕಲಿಯುಗಿಗಳು. यह नॉलेज भी तुमको इस समय पर ही मिलता है. ಈ ಜ್ಞಾನ ಈ ಸಮಯದಲ್ಲೇ ಸಿಗೋದು ಸಂಗಮಯುಗದಲ್ಲಿ. ಕಲಿಯುಗದ ಜ್ಞಾನ, ಸತ್ಯುಗದ ಜ್ಞಾನ, ಸಂಗಮಯುಗದ ಜ್ಞಾನ, ತ್ರೇತಾಯುಗದ ಜ್ಞಾನ, ಎಲ್ಲಾ ಯುಗಗಳ ಜ್ಞಾನ ಸಿಗೋದೇ ಸಂಗಮಯುಗದಲ್ಲಿ. तुम बीके ज्ञान ಗಂಗಾಯೇ ಪ್ರಾಕ್ಟಿಕಲ್ ಮೇ ಅಬ್ ಸಂಗಮ್ ಯುಗ ಪರ್ ಹೋ. ಬಾಬಾ ಹೇಳ್ತಿದ್ರೆ ತಾವು ಬೀಕೆಗಳು, ಜ್ಞಾನ ಗಂಗೆಯರು ಅಂತ ಬಾಬಾ ಹೇಳ್ತಾರೆ. ಜ್ಞಾನ ಗಂಗೆಯರು ಯಾವಾಗ ಇರ್ತಾರೆ ಅಂದ್ರೆ ಸಂಗಮಯುಗದಲ್ಲೇ ಮಾತ್ರ ಇರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಭಿ ತುಮ್ಕೋ ರೇಸ್ ಕರ್ನೆ ಹೇ. ಈಗ ಜ್ಞಾನ ಗಂಗೆಯರು ತಾವು ರೇಸ್ ಮಾಡ್ಬೇಕಾದ್ರೆ, ಅನ್ಯರಿಗೆ ಜ್ಞಾನ ಹೇಳುವ ರೇಸ್ ಮಾಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ದುಕಾನ್ ಸಂಭಾಲ್ನಿ ಹೇ, ಜೊತೆಗೆ ನಿಮ್ಮ ಅಂಗಡಿಯನ್ನು ಕೂಡ ಸಂಭಾಲನೆ ಮಾಡ್ಕೋಬೇಕು. ನಿಮ್ಮ ದೀಪವನ್ನ ನೀವೇ ಸಂಭಾಲನೆ ಮಾಡ್ಕೋಬೇಕು, ನಿಮ್ಮ ಅಂಗಡಿಯನ್ನ ಸಂಭಾಲನೆ ಮಾಡ್ಕೋಬೇಕು. ज्ञान योग की धारण नहीं होगी तो दुकान संभाल नहीं कर सकेंगे. ಬಾಬಾ ಹೇಳ್ತಿದ್ರೆ ಜ್ಞಾನ ಯೋಗದ ಧಾರಣೆ ಇಲ್ಲ ಅಂದ್ರೆ ನಿಮ್ಮ ಅಂಗಡಿಯನ್ನ ಸಂಭಾಲನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಅಂಗಡಿಯನ್ನ ಸಂಭಾಲನೆ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಜ್ಞಾನ ಯೋಗದಲ್ಲಿ ಇರಿ. ಅನೇಕರು ನಿಮ್ಮ ಅಂಗಡಿಗೆ ಬರ್ತಾರೆ, ಇಲ್ಲ ಅಂದ್ರೆ ಬೇರೆಯವ್ರ ಅಂಗಡಿಗೆ ಹೋಗ್ತಾರೆ. ನೀವು ಜ್ಞಾನಿಗಳ ಮನೆಗಳಲ್ಲೂ ಕೂಡ ಮುಂದೆ ಅಂತಿಮದಲ್ಲಿ ಬಾಬಾರವ್ರ ಮನೆಗೆ ಬರಕ್ಕಾಗಲ್ಲ, ನಿಮ್ ಮನೆಗೆ ಬರ್ತಾರೆ ಎಲ್ಲರೂ.
ಆತ್ಮಗಳು. ಆಗ ನಿಮ್ ಮನೆಗೆ ಹೆಚ್ಚು ಜನ ಬಂದಿದ್ರೆ ನಿಮ್ಮಲ್ಲಿ ಜ್ಞಾನ ಯೋಗದ ದಾಹನೆ ಹೆಚ್ಚಿದೆ ಅಂತ ಅರ್ಥ. ಇನ್ನು ಪಕ್ಕದ ಮನೆಯಲ್ಲೇ ಹೋಗಿರ್ತಾರೆ, ಬೇರೆಯವ್ರು ನಿಮ್ ಮನೆ ಪಕ್ಕದಲ್ಲಿ ಇನ್ನೊಬ್ರು ಜ್ಞಾನಿ ಇರ್ತಾರೆ, ಅವ್ರ ಮನೆಗೆ ಹೋಗಿರ್ತಾರೆ, ಅಲ್ಲಿ ಹೆಚ್ಚಿದ್ದಾರೆ ಅಂತ ಅಂದ್ರೆ ಅವ್ರಿಗಿಂತ ನಿಮ್ಗಿಂತ ಅವ್ರು ಜಾಸ್ತಿ ಜ್ಞಾನ ಯೋಗದಲ್ಲಿದ್ದಾರೆ ಅಂತ ಅರ್ಥ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಅಂಗಡಿಯನ್ನ ಬಹಳ ಚೆನ್ನಾಗಿ ಸಂಭಾಲನೆ ಮಾಡ್ಕೊಳ್ಳಿ. उजरा तो बाबा ने ಬಲ ಹೇ ದೇನೆ ವಾಲಾ ಹೇ. ಬಾಬಾ ಹೇಳ್ತಾರೆ ಅದ್ರ ಪ್ರತಿಫಲ ಅಂತೂ ಬಾಬಾ ಕೊಡೋರಾಗಿದ್ದಾರೆ. ನಿಮ್ಮ ಅಂಗಡಿಯನ್ನ ಸಂಭಾಲನೆ ಮಾಡ್ಕೋತೀರಂದ್ರೆ ಆ ಸಂಭಾಲನೆ ಮಾಡ್ಕೊಂಡಿದ್ದಕ್ಕೆ ಪ್ರತಿಫಲ ಏನ್ ಬೇಕು, ಏನ್ ಕೊಡ್ಬೇಕು ಬಾಬಾ ಕೊಡ್ತಾರೆ. ಪ್ರತಿಫಲ ಅಪೇಕ್ಷೆ ಇಟ್ಕೊಂಡು ನಿಮ್ಮ ಅಂಗಡಿಯನ್ನ ಸಂಭಾಲನೆ ಮಾಡ್ಬೇಡಿ. ಕೇವಲ ನೀವು ಸಂಭಾಲನೆ ಮಾಡ್ತಾ ಹೋಗಿ, ಅದಕ್ಕೆ ಏನ್ ಕೊಡ್ಬೇಕು ಪ್ರತಿಫಲ ಬಾಬಾ ಕೊಟ್ಟೆ ಕೊಡ್ತಾರೆ. ಜ್ಞಾನ रचा जाता है तो किस्म किस्म के ब्राह्मण लोग आ जाता है. ಬಾಬಾ ಹೇಳ್ತಿದ್ದಾರೆ, ಜ್ಞಾನ ಯಜ್ಞ ರಚನೆ ಮಾಡಲಾಗಿದೆ, ಆ ಯಜ್ಞದಲ್ಲಿ ಇಂತಿಂತ ಬ್ರಾಹ್ಮಣ ಆತ್ಮಗಳು ಬರ್ತಾ ಹೋಗ್ತಾರೆ. ಬೇರೆ ಬೇರೆ ಪ್ರಕಾರದ ಬ್ರಾಹ್ಮಣ ಆತ್ಮ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಯಜ್ಞ ಅಂದ್ಮೇಲೆ ಭಿನ್ನ ಭಿನ್ನ ಪ್ರಕಾರದ ಬ್ರಾಹ್ಮಣರಿರ್ತಾರೆ. ಕಿಸಿಕೋ ದಕ್ಷಿಣ ಜಾಸ್ತಿ, ಕಿಸಿಕೋ ಕಮ್ ಬೀಳ್ತಾ है. ಯಜ್ಞ ರಚಿಸಿದ್ದಾರೆ, ಲೌಕಿಕದಲ್ಲೂ ದೊಡ್ಡ ಯಜ್ಞ ರಚಿಸಿದ್ದಾರೆ ಅಂದ್ರೆ ಅಲ್ಲಿ ಒಬ್ರಿಬ್ರು ಬ್ರಾಹ್ಮಣರೇ. ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಂದ ಬ್ರಾಹ್ಮಣರನ್ನ ಕರೆಸ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಅವ್ರಿಗೆ ಏನ್ ಯಾವ ವಿಧದ ಕಾರ್ಯ ಮಾಡ್ತಾರೆ ಅವ್ರಿಗೆ ಅಷ್ಟು ರೂಪದ ದಕ್ಷಿಣೆಯನ್ನ ಕೊಡ್ತಾ ಹೋಗ್ತಾರೆ. ಕೆಲವರು ಸಾಧಾರಣ ಕರ್ಮ ಮಾಡುವಂತ ಯಜ್ಞದಲ್ಲೇ ಸಾಧಾರಣ ಕರ್ಮ ಮಾಡೋರಿಗೆ ಸಾಧಾರಣ ದಕ್ಷಿಣೆ ಸಿಗುತ್ತೆ. ಆ ಯಜ್ಞದಲ್ಲಿ ಹೆಚ್ಚು ಕಾರ್ಯ ಮಾಡೋರ್ಗೆ ಹೆಚ್ಚಿನ ದಕ್ಷಿಣೆ ಸಿಗ್ತಾ ಹೋಗುತ್ತೆ. ಹಾಗೇನೆ ಅಂತ ಬಾಬಾ ಹೇಳ್ತಿದ್ದಾರೆ, ನೀವು ಇಲ್ಲಿ ಬ್ರಾಹ್ಮಣರು, ಶಿವ ಬಾಬಾ ಯಜ್ಞ ರಚಿಸಿದ್ದಾರೆ, ನೀವು ಬ್ರಾಹ್ಮಣರು ಹೆಂಗೇನ್ ಕಾರ್ಯ ಮಾಡ್ತಾ ಇದ್ದೀರಿ, ಹೆಂಗೆ ಸೇವೆ ಮಾಡ್ತಾ ಇದ್ರಿ, ಅದ್ರ ಮೇಲೆ ನಿಮ್ಗೆ ದಕ್ಷಿಣೆ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ಯಹ परमपिता परमात्मा ने रुद्र ज्ञान यज्ञ रचा है, हम है ब्राह्मण. ಈಗ ಪರಮಪಿತ ಪರಮಾತ್ಮ ರುದ್ರ ಜ್ಞಾನ ಯಜ್ಞವನ್ನ ರಚಿಸಿದ್ದಾರೆ, ಅದರ ಸಂಭಾಲನೆಗೆ ತಾವೆಲ್ಲ ಬ್ರಾಹ್ಮಣರು. ಹಮಾರ ದಂಧಾ ಹೀಗೆ ಮನುಷ್ಯಗೆ ದೇವತಾ ಬನಾನ. ಈ ಯಜ್ಞದಲ್ಲಿ ನಿಮ್ಮ ವ್ಯವಹಾರನೇ ಆಗಿದೆ, ಕರ್ತವ್ಯನೇ ಆಗಿದೆ, ಮನುಷ್ಯರನ್ನ ದೇವತಾ ಮಾಡೋದು. ಬ್ರಾಹ್ಮಣರ ಕರ್ತವ್ಯ ಬಾಬಾ ಹೇಳ್ತಿದ್ದಾರೆ ದೇವತೆಗಳನ್ನಾಗಿ ಮಾಡೋದು. ಐಸಾ ಯಜ್ಞ ಅವ್ರ ಕೊಯಿ ಹೋತಾ ಹಿ ನಹಿ. ಮನುಷ್ಯರನ್ನ ದೇವತಾ ಮಾಡುವಂತ ಯಜ್ಞ ಮತ್ತಿನ್ಯಾವುದು ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಜೋ कोई कहे कि हम इस यज्ञ से ಮನುಷ್ಯ ಸೇ ದೇವತಾ ಬನಾ ರಹೆ ಹೇ. ಯಾರಾದ್ರೂ ಕೇಳಿದ್ರೆ ಹೇಳಿ, ನೀವು ಇಲ್ಲಿ ಏನ್ ಮಾಡ್ತಾ ಇದ್ರಿ, ಅವ್ರಿಗೆ ಹೇಳ್ಬೇಕಂತೆ ನಾವು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ಸೇವೆ ಮಾಡ್ತಾ ಇದ್ವಿ. अब इसको रुद्र ज्ञान यज्ञ ಅಥವಾ ಪಾಠಶಾಲಾ भी कहा जाता है. ಬಾಬಾ ಹೇಳ್ತಾರೆ ಇದಕ್ಕೆ ರುದ್ರ ಜ್ಞಾನ ಅಂತಾದ್ರೂ ಹೇಳಿ, ಇಲ್ಲ ಪಾಠಶಾಲೆ ಅಂತಾದ್ರೂ ಹೇಳಿ, ಒಂದೇ ಆಗಿದೆ. ज्ञान और योग से हर एक बच्चा देवी देवता पद पा सकते हैं. ಜ್ಞಾನ ಯೋಗದಿಂದ ಮಾತ್ರ ಪ್ರತಿಯೊಂದ ಮಗು ದೇವತಾ ಆಗ್ಲಿಕ್ಕೆ ಸಾಧ್ಯ. ಜ್ಞಾನ ಯೋಗ ಇಲ್ಲದೆ ಯಾರು ದೇವತಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. बाबा राय भी देते हैं, तुम परम धाम से बाप के साथ आए हो. ಬಾಬಾ ಕೂಡ ಹೇಳ್ತಿದ್ದಾರೆ ನಾವು ಮಕ್ಕಳಿಗೆ ರಸ್ತೆ ತಿಳಿಸ್ತಿದ್ದಾರೆ, ಸೆಲೆಕ್ಟ್ ನೀವು ಪರಮಧಾಮದ ನಿವಾಸಿಗಳು, ಪರಂಧಾಮದಲ್ಲಿ ಇರುವಂತವ್ರು, ಈಗ ಇಲ್ಲಿ ಬಂದಿದ್ರಿ. ತುಮ್ ಕಹೆಂಗೆ ಹಮ್ ಪರಂಧಾम निवासी हैं. इस समय बाबा के मत से हम स्वर्गवासी स्वर्ग की स्थापना कर रहे हैं. ತಾವು ಮಕ್ಕಳಿಗೆ ಈ ಸಮಯದಲ್ಲಿ ಬಾಬಾರವರ ಮತದ ಅನುಸಾರವಾಗಿ ಸ್ವರ್ಗ ಸ್ಥಾಪನೆ ಮಾಡ್ತಿದ್ರಿ. ಜೋ ಸ್ಥಾಪನ್ ಕರೆಂಗೆ ವಹಿ ಜರೂರ್ ಮಾಲಿಕ್ ಬನೆಂಗೆ. ಯಾರು ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿ ಆಗಿರ್ತಾರೆ ಅವರೇ ಮತ್ತೆ ಪುನಃ ಸ್ವರ್ಗದಲ್ಲಿ ಮಾಲೀಕರಾಗುವರು. ತುಮ್ ಜಾನ್ತೆ ಹೋ इस दुनिया में हम मोस्ट लकीएस्ट ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ಅವರು ಜ್ಞಾನ ಸಿತಾರ ಹೇ. ಗೊತ್ತಿದೆನಾ, ತಿಳ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಈ ಜಗತ್ತಲ್ಲಿ ಬಹಳಷ್ಟು ಮೂಲ್ಯವಾಗಿರುವಂತಹ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನ ನಕ್ಷತ್ರರು ಇದ್ದಾರೆ. ಶಿವಬಾಬಾನು ಇಲ್ಲೇ ಬಂದಿದ್ದಾರೆ, ಬ್ರಹ್ಮ ತಂದೆನೂ ಇದ್ದಾರೆ, ತಾವು ಅದೃಷ್ಟ ನಕ್ಷತ್ರಗಳು ಕೂಡ ಇಲ್ಲೇ ಇದೆ. ಹಾಗಾಗಿ ಸಂಗಮಿಗತ್ತು ಮಹತ್ವ ಎಷ್ಟು ಶ್ರೇಷ್ಠ.
ಈ ಸಮಯದ ಜಗತ್ತಿನ ಸ್ಥಿತಿಗತಿ ಹೇಗಿದೆ, ಎಷ್ಟು ಶ್ರೇಷ್ಠ ಆಗ್ತಾ ಇದೆ ಅನ್ನೋದು ಬಾಬಾ ಹೇಳ್ತಿದ್ದಾರೆ. ಬನಾನೆ ವಾಲಾ ಹಿ ಜ್ಞಾನ ಕಾ ಸಾಗರ. ಹಾಗಾದ್ರೆ ಈ ಸೃಷ್ಟಿಯನ್ನ ಮತ್ತೆ ಸ್ವರ್ಗ ಮಾಡುವಂತ ಕಾರ್ಯ ಜ್ಞಾನದ ಸಾಗರ ಮಾಡ್ತಾ ಇದ್ದಾರೆ. यह सूर्य चंद्रमा सितारे तो ಸ್ಥೂಲ್ ಮೇ ಹಿ ಹೈ ನಾ. ಸೂರ್ಯ ಚಂದ್ರ ನಕ್ಷತ್ರಗಳು ಸಾಕಾರದಲ್ಲೂ ಕೂಡ ಇದ್ದಾರಲ್ವಾ ಅಂತ ಬಾಬಾ. ಅದೆಲ್ಲ ಜಡ ಇದೆ. ಆದ್ರೆ ಈಗ ಸಾಕಾರದಲ್ಲಿರುವಂತವ್ರು ಚೈತನ್ಯದಲ್ಲಿದ್ದಾರೆ. ಪ್ರಕೃತಿಯಲ್ಲಿರೋದು ಸೂರ್ಯ ಚಂದ್ರ ನಕ್ಷತ್ರ ಅದು ಜಡ ಇದೆ. ಈಗ ಚೈತನ್ಯದಲ್ಲಿ ತಾವೆಲ್ಲರಿದೆ. ಉನ್ಕೆ ಸಾಥ್ ಹಮಾರಿ ಭೇಟಿ, ಅದರ ಜೊತೆಗೆ ನಮ್ಮ ಹೋಲಿಕೆ ಇದೆ. ಜ್ಞಾನ ಸೂರ್ಯ ಸ್ಥೂಲ ಸೂರ್ಯ ಏನ್ ಮಾಡ್ತಾ ಇದೆ, ಇಡೀ ಜಗತ್ತನ್ನ ಪ್ರಕಾಶ ಮಾಡ್ತಾ ಇದ್ದಾನೆ, ಬೆಳಕು ಕೊಡ್ತಾ ಇದ್ದಾನೆ, ಎಲ್ಲರಿಗೆ ಆಹಾರ ಕೊಡ್ತಾ ಇದೆ. ಭೂಮಿ ಆ ಸೂರ್ಯ ಬಂದ್ರೇನೆ ಆಹಾರ ಬೆಳೆಯೋದು. ಹಾಗೆ ಜ್ಞಾನ ಸೂರ್ಯ ಕೂಡ ಏನ್ ಮಾಡ್ತಿದ್ದಾನೆ, ಇಡೀ ಜಗತ್ತನ್ನ ಪ್ರಕಾಶ ಮಾಡ್ತಿದ್ದಾರೆ, ಅಂಧಕಾರ ಓಡಿಸ್ತಾ ಇದ್ದಾರೆ, ಎಲ್ಲರಿಗೂ ಪಾಲನೆ ಕೊಡ್ತಿದ್ದಾರೆ. ಚಂದ್ರನ ತರಹ ಶೀತಲಾಗಿ ಬ್ರಹ್ಮ ತಂದೆ ಎಲ್ಲರಿಗೂ ಪಾಲನೆ ಕೊಡ್ತಾ ಇದ್ದಾರೆ. ಹೀಗೆ ಜ್ಞಾನ ನಕ್ಷತ್ರ, ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮದ ಜೊತೆಗೆ ಹೋಲಿಕೆ ಇದೆ. तो हम भी फिर ज्ञान सूर्य ज्ञान चंद्रमा ज्ञान सितारा होंगे, हमको ऐसे बनाने वाला है ही ज्ञान का सागर. ಹೀಗೆ ನಮ್ಮನ್ನ ಈ ರೀತಿ ಮಾಡೋರು, ಅದೃಷ್ಟ ನಕ್ಷತ್ರ ಮಾಡುವಂತವ್ರು, ಜಗತ್ತಿನ ಬಾಬಾ ಹೇಳ್ತಾರೆ ಮೋಸ್ಟ್ ವ್ಯಾಲ್ಯೂಬಲ್ ಮಾಡುವಂತವ್ರು ಜ್ಞಾನದ ಸಾಗರ ಆಗಿದ್ದಾರೆ. ನಾಮ್ ತೋ ಪಡೆಗ ನಾ ಜ್ಞಾನ ಸೂರ್ಯ ಅಥವಾ ಜ್ಞಾನ ಕಾ ಸಾಗರ್ ಕೆ ಹಮ್ ಬಚ್ಚೆ ಹೇ. ನಿಮ್ಗೆ ಹೆಸರು ಕೂಡ ಇದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಜ್ಞಾನ ಸೂರ್ಯನ ಅಥವಾ ಜ್ಞಾನ ಸಾಗರನ ಮಕ್ಕಳು. ಹಾಗಾದ್ರೆ ಅವರಿಗೆ ತಕ್ಕಂತೆ ತಾವಿರ್ಬೇಕಾಗಿದೆ. ವಹತು ವಹತು ಯಾಕೆ ರಹವಾಸಿ ನಹಿ ಹೇ. ಆ ಜ್ಞಾನದ ಸಾಗರ ಇಲ್ಲಿಯ ನಿವಾಸಿ ಅಲ್ಲ. ಬಾ ಕಹತೆ ಹೇ ಮೈ ಆತಾ ಹೂ ತುಮ್ಕೋ ಆಪ್ ಸಮಾನ್ ಬನಾತಾ ಹೂ. ಬಾಬಾ ಹೇಳ್ತಾರೆ ನಾನು ಇಲ್ಲಿಯ ನಿವಾಸಿ ಅಲ್ಲ, ನಾನು ಬರ್ತೀನಂದ್ರೆ ನನ್ನ ಸಮಾನರನ್ನಾಗೆ ಮಾಡ್ಕೊಂಡು ಹೋಗ್ತೇನೆ, ನನ್ನ ಸಮಾನ ಮಾಡ್ಕೊಂಡು ತಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಸೂರ್ಯ ಜ್ಞಾನ ಸಿತಾರೆ ತುಮ್ಕೋ ಯಹ ಬನಾತಾ ಹೂ. ಜ್ಞಾನ ಸೂರ್ಯನೇ ಜ್ಞಾನ ಸಿತಾರರನ್ನಾಗಿ ಮಾಡ್ತಿದ್ದಾರೆ, ಜ್ಞಾನ ನಕ್ಷತ್ರರನ್ನಾಗಿ ಮಾಡಿ ತಮ್ಮ ಸಮಾನ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ತುಮ್ ಜಾನ್ತೆ ಹೋ ಬರೋಬರ್ ಹಮ್ ಭವಿಷ್ಯ ಫಿರ್ ಯಹಿ ಹಿ ಸ್ವರ್ಗಕ್ಕೆ ಮಾಲೀಕ್ ಬನೆ. ಮತ್ತೆ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಭವಿಷ್ಯದಲ್ಲಿ ಮತ್ತೆ ಇಲ್ಲಿಯೇ ಇದೇ ಜಗತ್ತಲ್ಲಿ ಸಾಕಾರದಲ್ಲಿ ಬಂದು ಮಾಲೀಕರಾಗೋರಿದ್ದಾರೆ. ಸಾರಾ ಮತ ಪುರುಷಾರ್ಥ ಪರ್ ಹೈ. ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಅಂತ ಬಾಬಾ ಹೇಳ್ತಿದ್ದಾರೆ. ಹಮ್ ಮಾಯಾ ಪರ್ ಜೀತ್ ಪಾನೆಗೆ ವಾರಿಯರ್ಸ್ ಹೇ. ನಾವು ಮಾಯೆ ಜೊತೆಗೆ ಯುದ್ಧ ಮಾಡುವಂತ ಸೈನಿಕರಾಗಿದ್ದೇವೆ. वे लोग फिर मन को वश करने के लिए ही कितने ಹಠ ಆದಿ करते हैं. ಬಾಬಾ ಹೇಳ್ತಿದ್ದ ಅಲ್ಲಿಯ ಜನರು ಮನಸ್ಸನ್ನ ವಶ ಮಾಡ್ಕೊಳ್ಳಿಕ್ಕೆ ಎಷ್ಟೊಂದು ಹಠಯೋಗವನ್ನ ಮಾಡ್ತಿದ್ದಾರೆ, ಹಠ ಮಾಡ್ತಿದ್ದಾರೆ, ಬಲವಂತವಾಗಿ ಮನಸ್ಸನ್ನ ಹಿಡಿದಿಟ್ಕೊಳ್ತಾರೆ. ಕೆಲವರು ಔಷಧಿ ತೆಗೆದುಕೊಳ್ತಾರೆ ಅಂತ ಕೂಡ ಬಾಬಾ ಹೇಳ್ತಾರೆ. ಕೆಲವರು ಹಠವ ಯೋಗವನ್ನ ಮಾಡ್ತಾರೆ, ಬಲವಂತವಾಗಿ ಮನಸ್ಸನ್ನ ಹದಿಮಿಟ್ಕೊಳ್ತಾರೆ. तुम तो ಹಠ ಯೋಗ ಆದಿ ಕರ್ನಾ ಸಕೆ. ಬಾಬಾ ಹೇಳ್ತೀವಿ ನೀವಂತೂ ಹಠ ಯೋಗವಂತೂ ಮಾಡ್ತಾ ಇಲ್ಲ, ನೀವು ಈಸಿಯಾಗಿ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ತೀರಿ, ಸ್ವತಂತ್ರವಾಗಿ ಮನಸ್ಸಿನಿಂದ ಬಿಡ್ತೀರಿ, ಸ್ವತಂತ್ರವಾಗಿ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ತೀರಿ. ಇಲ್ಲಿ ಹಠ ಯೋಗ ಮಾಡ್ತಾ ಇಲ್ಲ, ಮನಸ್ಸನ್ನ ಹದಮಿಟ್ಕೊಳ್ತಾ ಇಲ್ಲ. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬಾ कहते हैं तुमको कोई तकलीफ आदि नहीं करने है. ತಾವಂತೂ ಯಾವುದೇ ಕಷ್ಟ ಪಡ್ಬೇಕಾಗಿಲ್ಲ. ಸಿರ್ಫ್ कहते हैं तुमको मेरे पास आना है इसलिए मुझे याद करो. ಬಾಬಾ ಹೇಳ್ತಾನೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಕಷ್ಟ ಹಠಯೋಗಿಗಳ ರೀತಿಯಲ್ಲಿ ಯಾವ್ದು ಹಠವನ್ನ ಮಾಡುವಂತಿಲ್ಲ. ಬಾಬಾ ಹೇಳ್ತಾರೆ ಕೇವಲ ಬಾಬಾ ಹೇಳ್ತೀನಿ ನನ್ನ ಹತ್ರ ಬರ್ಬೇಕಾಗಿದೆ ತಾವು, ಅದಕ್ಕಾಗಿ ನನ್ನನ್ನೇ ನೆನಪಾಡಿ. ಬಾಬಾ ಹೇಳುವಂತ ಸಹಜ ವಿಧಾನ ಹಠಯೋಗ ಅಲ್ಲ, ಈಸಿ ಮಾತು. ನನ್ನ ಬಳಿ ಬರ್ಬೇಕಾಗಿದೆ, ಅದಕ್ಕಾಗಿ ನನ್ನನ್ನೇ ನೆನಪಾಡಿ. ಮೈ ತುಮ್ ಬಚ್ಚೋಂ ಕೋ ಲೇನೆ ಆಯಾ ಹೂಂ. ನಾನು ನೀವು ತಾವು ಮಕ್ಕಳನ್ನ ಕರ್ಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ. ಐಸೆ ಅವರು ಕೊಯ್ ಮನುಷ್ಯ ಕಹನಾ ಸಕೆ. ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಯಾವುದೇ ಮನುಷ್ಯರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಲ್ಲ ಅಪನೆ ಕೋ ಈಶ್ವರ ಕಹೆ ಪರಂತು ಅಪನೆ ಕೋ ಗೈಡ್ ಕಹನಾ ಸಕೆ. ಭಲೆ ತಮ್ಮನ್ನ ತಾವು ಈಶ್ವರ ಅಂತ ಹೇಳ್ಕೊಳ್ಬಹುದು ಮನುಷ್ಯರು,
ನಾನು ಭಗವಂತ ಅಂತ ಹೇಳ್ಕೊಳ್ಬೋದು, ಆದ್ರೆ ಎಂದಾದ್ರೂ ನಾನು ಗೈಡ್ ಆಗಿದ್ದೀನಿ ಅಂತ ಹೇಳಿ ಯಾರಾದ್ರೂ ಹೇಳ್ತಾರಾ ಅಂತ ಬಾಬಾ ಹೇಳ್ತಾರೆ. ಇಲ್ಲ, ಯಾವ ಮನುಷ್ಯನು ಗೈಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಮನೆಗೆ ಹೋಗುವ ಮಾರ್ಗ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ कहते हैं मैं तुमको पंडा पांडा कालों का काल हूँ। मैं मुख्य पंडा कालों का काल हूँ। एक ಸತ್ಯವಾನ್ ಸಾವಿತ್ರಿ ಕಿ ಕಹಾನಿ ಹೇನ, ಬಾಬಾ ಹೇಳ್ತಿದ್ರೆ ನಾನು ಮುಖ್ಯ ಪಂಡ ಆಗಿದ್ದೇನೆ, ಮಾರ್ಗದರ್ಶಕ ಆಗಿದೆ. ನೀವು ಸತ್ಯವಾನ್ ಸಾವಿತ್ರಿ ಕತೆ ಕೇಳಿದ್ದೀರಲ್ವಾ ಅಂತ ಬಾಬಾ ಕೇಳ್ತಾರೆ. ಉನ್ಕಾ जिस्मानी लव होने की कारण दुखी होती थी. ಬಾಬಾ ಹೇಳ್ತಿದ್ದಾರೆ, ಸತ್ಯವಾನ್ ಸಾವಿತ್ರಿ ತನ್ನ ಪತಿಯ ಮೇಲೆ ಶಾರೀರಿಕವಾಗಿರುವಂತಹ ಪ್ರೀತಿಯನ್ನ ಹೊಂದಿದ್ರು. ಆ ಕಾರಣದಿಂದ ಆಕೆ ಅಷ್ಟೇ ದುಃಖಿ ಆದ್ಲು. ತನ್ನ ಪತಿಯ ಪ್ರಾಣ ಹೋಗಿದ್ರು, ಯಮಧರ್ಮರ ರಾಜನಿಂದ ಬಿದ್ದು ತನ್ನ ಪ್ರಾಣವನ್ನ ವಾಪಸ್ ಪಡ್ಕೊಂಡ್ ಬಂದು ಏನೆಲ್ಲ ಕತೆ ಇದೆ. ಅದಕ್ಕೆ ಅಷ್ಟು ದುಃಖಿ ಆಗಿಲ್ಲ. ಯಾಕೆಂದ್ರೆ ಆಕೆ ಶಾರೀರಿಕವಾಗಿ ತನ್ನ ಪತಿಯನ್ನ ಶರೀರ ಅಂತ ಹೇಳಿ ತಿಳ್ಕೊಂಡು ಅವರು ನಂಬಿರುವ ಕಾರಣ. ತುಮ್ ತೋ ಖುಷ್ ಹೋತೆ ಹೋ, ಮೈ ತುಮಾರಿ ಆತ್ಮಕೋ ಲೇ ಜಾऊंगा. ಬಾಬಾ ಹೇಳ್ತಿರ್ತಾವ, ಈಗ ದುಃಖ ಪಡುವಂತಿಲ್ಲ. ಯಾಕೆಂದ್ರೆ ನಾವು ಆತ್ಮ ಎನ್ನುವುದನ್ನ ಪಕ್ಕಾ ಮಾಡಿಸಿ ಬಾಬಾ ನಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ, ಹಾಗಾಗಿ ದುಃಖ ಆಗೋದಿಲ್ಲ. ಹೀಗಾಗಿ ನಾನು ಆತ್ಮನನ್ನೇ ಕೇವಲ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ, ಕಾಲರ ಕಾಲ ಹಾಕಿದ್ದೇನೆ ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ ಕಭಿ ದುಃಖಿ ನಹಿ ಹೋಂಗೆ, ನೀವೆಂದು ದುಃಖಿ ಆಗೋದಿಲ್ಲ. ಬಾಬಾರವ್ರ ಜೊತೆ ಹೋಗ್ಲಿಕ್ಕೆ ದುಃಖ ಆಗ್ಬಾರ್ದು ಅಂತ ಬಾಬಾ ಹೇಳ್ತಾರೆ. ಈ ಜಗತ್ತಲ್ಲಿ ಮನುಷ್ಯರು ಸಾಯ್ಲಿಕ್ಕೆ ದುಃಖಿ ಪಡ್ತಾ ಇದ್ದಾರೆ, ದುಃಖ ಆಗ್ತಿದೆ, ಅಯ್ಯೋ ಬಿಟ್ಟು ಹೋಗ್ತೀವಲ್ಲ ಅಂತ ಹೇಳಿ. ಆದ್ರೆ ಅಂತಿಮದಲ್ಲಿ ಇಂಥ ಸ್ಥಿತಿ ಬರುತ್ತೆ, ನಿಮ್ಗೆ ಬಾಬಾರವ್ರ ಜೊತೆ ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಈ ಜಗತ್ತು ಇರ್ಲಿಕ್ಕೆ ಯೋಗ್ಯ ಆಗಿರಲ್ಲ. ಯುದ್ಧ, ಸಾವು, ನೋವು, ಬಾಂಬ್ಸ್ ಎಲ್ಲ ಈ ಜಗತ್ತು ನಾಶ ಆಗ್ತಾ ಇರುತ್ತೆ. ಆಗ ದುಃಖ ಆಗೋದಿಲ್ಲ, ಖುಷಿ ಆಗುತ್ತೆ. जानते हो हमारा बाबा आया है ಸ್ವೀಟ್ ಹೋಮ್ ಲೇ ಜಾನೆ. ಬಾಬಾ ಹೇಳ್ತಿದ್ದೆ, ನೀವು ಮಕ್ಕಳು ತಿಳ್ಕೊಂಡಿದ್ರೆ ನಮಗೆ ನಮ್ಮ ಬಾಬಾ ಬಂದಿದ್ದಾರೆ, ನನ್ನ ತಂದೆ ಬಂದಿದ್ದಾರೆ, ನಮ್ಮನ್ನ ಮಧುರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಖುಷಿ ಆಗುತ್ತಲ್ವಾ ಅಂತೇಳಿ ಬಾಬಾ ಕೇಳ್ತಾರೆ, ದುಃಖಿ ಆಗ್ಬಾರ್ದು. ಜಿಸ್ಕೋ ಸುಖಧಾಮ್ ನಿರ್ವಾಣ ಧಾಮ್ ಕಹ ಜಾತಾ ಹೈ, ಅಂತ ಸ್ವೀಟ್ ಹೋಮ್ಗೆ ಬಾಬಾ ಹೇಳ್ತಾರೆ ಮುಕ್ತಿಧಾಮ, ಸುಖಧಾಮ, ಮುಕ್ತಿಧಾಮ ಅಂತ ಹೇಳಿ ಹೇಳಲಾಗತ್ತೆ, ನಿರ್ವಾಣ ಧಾಮ ಅಂತ ಕೂಡ ಹೇಳಲಾಗತ್ತೆ. कहते हैं मैं सभी को कालों का काल हूँ. ಬಾಬಾ ಹೇಳ್ತಿದ್ದಾರೆ, ನಾನು ಎಲ್ಲರ ಕಾಲರ ಕಾಲ ಹಾಕಿದ್ದಾನೆ, ಮಹಾಕಾಲ ಹಾಕಿದ್ದಾನೆ, ಎಲ್ಲ ಆತ್ಮಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾನೆ. वह तो एक आत्मा को ले जाते हैं, तुम मैं तो कितना बड़ा ಕಾಲ हूँ. ಅಲ್ಲಿಯ ಸಾವು ವಿಧಿ ಒಬ್ಬರನ್ನೇ ಕರ್ಕೊಂಡು ಹೋಗುತ್ತೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಈಗ ನಾನು ಎಷ್ಟು ದೊಡ್ಡ ಕಾಲ ಆಗಿದ್ದೀನಿ, ಮಹಾಕಾಲ, ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. 5000 ವರ್ಷ ಪೆಹ್ಲೆ ಬಿ ಮೈ ಗೈಡ್ ಬನ್ ಸಭಿ ಕೋ ಲೇ ಜಾ ಗಯಾ ಥಾ. ಬಾಬಾ ಹೇಳ್ತಾರೆ, 5000 ವರ್ಷದ ಹಿಂದೆ ಕೂಡ ಎಲ್ಲರಿಗೂ ನಾನು ಗೈಡ್ ಆಗಿ ಬಂದು ಕರ್ಕೊಂಡು ಹೋಗಿದ್ದೆ. साजन साजन सजनियों को वापस ले जाते हैं तो उनको याद करना पड़े. ಪ್ರಿಯತಮ ಪ್ರಿಯತಮೆಯರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂದ್ಮೇಲೆ ಪ್ರಿಯತಮೆಯರು ಆ ಪ್ರಿಯತಮನನ್ನೇ ನೆನಪು ಮಾಡ್ಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ ಕರ್ಕೊಂಡು ಹೋಗ್ಲಿಕ್ಕೆ, ಅದಕ್ಕಾಗಿ ನನ್ನನ್ನೇ ನೆನಪು ಮಾಡಿ, ಇಷ್ಟೇ ಪುರುಷಾರ್ಥ ಅಂತ ಬಾಬಾ ಹೇಳಿದ್ರು. ತುಮ್ ಜಾನ್ತೆ ಹೋ ಅಭಿ ಹಮ್ ಪढ़ रहे हैं फिर यहाँ आएंगे. ಬಾಬಾ ಹೇಳ್ತಿದ್ರೆ, ನಾವೀಗ ಓದ್ತಾ ಇದ್ದೇವೆ. ಪೆಹಲೆ ಸ್ವೀಟ್ ಹೋಮ್ ಜಾಯಂಗೆ ಫಿರ್ ನೀಚೆ ಆಯಂಗೆ. ಬಾಬಾ ಹೇಳ್ತೀನಿ, ನಾನು ಓದಿಸ್ಲಿಕ್ಕೆ ಬಂದಿದ್ದೀನಿ ಅಂದ್ರೆ ನೀವು ಇಲ್ಲಿಗೆ ಬರ್ತೀರಿ. ಬಾಬಾರವರ ಸ್ಥಾನ ಯಾವುದು, ಪರಂಧಾಮ, ಅಲ್ಲಿಗೆ ಬರ್ತೀರಿ ಮೊದಲು, ನಂತರ ಕೆಳಗಿಳಿತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ತುಂಬಚ್ಚೆ ಸ್ವರ್ಗಕ್ಕೆ ಸಿತಾರೆ ಟಹರೆ, ತಾವು ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳು ಸ್ವರ್ಗದ ನಕ್ಷತ್ರಗಳಾಗಿದೆ. ಹಾಗೆ ನರ್ಕಕ್ಕೆ ಮೊದಲು ನರ್ಕದ ನಕ್ಷತ್ರ ಆಗಿದ್ರಿ, ನರಕದಲ್ಲಿದ್ರಿ, ಇದಂತೂ ಸ್ವರ್ಗದ ನಕ್ಷತ್ರಗಳಾಗೋರಿದ್ರಿ. ಸಿತಾರೆ ಬಚ್ಚೋಂಕು ಕಹ ಜಾತಾ ಹೈ. ಸಿತಾರೆ ಅಂತ ಹೇಳಿ, ನಕ್ಷತ್ರ ಅಂತ ಹೇಳಿ ಆತ್ಮಗಳಿಗೆ ಹೇಳಲಾಗತ್ತೆ, ಮಕ್ಕಳಿಗೆ ಹೇಳ್ತಿದ್ದಾರೆ ಬಾಬಾ, ನೀವು ನಕ್ಷತ್ರಗಳು ಅಂತೇಳಿ. ಲಕ್ಕಿ ಸಿತಾರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಹೇ. ತಾವೆಲ್ಲ ಅದೃಷ್ಟ ನಕ್ಷತ್ರಗಳು ಪುರುಷಾರ್ಥ ಅನುಸಾರವಾಗಿ ನಿಮ್ಮ ಅದೃಷ್ಟವನ್ನ ಪುರುಷಾರ್ಥದ ಅನುಸಾರವಾಗಿ ಮಾಡ್ಕೊಳ್ತಾ ಇದೆ. ತುಮಕು ದಾದಾಕ್ಕೆ
ಮಿಲ್ಕಿಯತ್ ಮಿಲ್ತಿ ಹೇ. ಅದೃಷ್ಟ ನಕ್ಷತ್ರಗಳಿಗೆ ತಾತನಿಂದ ಆಸ್ತಿ ಸಿಗ್ತಾ ಇದೆ. ಖಾನ್ ಬಡಿ ಜಬರ್ದಸ್ತಿ ಹೇ ಅವರು ಖಾನ್ ಏಕಿ ಹಿ ಬಾರ್ ಮಿಲ್ತಿ ಹೇ. ಬಾಬಾ ಹೇಳ್ತಿದ್ದಾರೆ ಖಜಾನೆ ಬಹಳ ಜಬರ್ದಸ್ತ್ ಆಗಿದೆ. ತಾತನಿಂದ ಸಿಗುವಂತ ಆಸ್ತಿಯ ಖಜಾನೆ ಏನಿದೆಯಲ್ಲ ಅದು ಜಬರ್ದಸ್ತ್ ಆಗಿದೆ, ಎಂದು ಖಾಲಿನೇ ಆಗೋದಿಲ್ಲ, ಎಷ್ಟು ಮಕ್ಕಳಿಗೂ ಕೊಟ್ಟರು ಖಾಲಿ ಆಗೋದಿಲ್ಲ. ಹಾಗಾಗಿ ನೀವು ಆ ಖಜಾನೆಗೆ ಮಾಲೀಕರಾಗ್ತಾ ಇದ್ದೀರಿ. ವಹಾ ಖಾನಿಯಾ ತೋ ಬಹುತ್ ಹೇ ನಾ, ನಿಕಲ್ತೆ ರಹತೆ ಹೇ. ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ಹೋದ್ಮೇಲೆ ಗಣಿಗಳು ಕೂಡ ಬಹಳಷ್ಟು ಇದಾವೆ. ಚಿನ್ನದ ಗಣಿಗಳು, ವಜ್ರದ ಗಣಿಗಳು ಬಹಳಷ್ಟು ಸಿಗ್ತಾ ಇರುತ್ತೆ, ಯಾವುದದು ಕೊರತೆ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಕೊಯ್ ಬೈಟ್ ಢೂಂಢತೆ ತೋ ಬಹುತ್ ಹೇ. ಆದ್ರೆ ಇಲ್ಲಿ ಆದ್ರೆ ಖಜಾನೆಗಳೆಲ್ಲ ಖಾಲಿ ಆಗಿರ್ತದೆ, ಇಲ್ಲಿ ಕೂತ್ಕೊಂಡು ಹುಡುಕ್ತಾರೆ, ಇಲ್ಲಿ ಸಿಗ್ತದೇನೋ ಇಲ್ಲಿ ಸಿಗ್ತದೇನೋ, ಇಷ್ಟು ಆಳಕ್ ಹೋದ್ರೆ ಸಿಗ್ತದೇನೋ ಅಂತ ಹೇಳಿ ಹುಡುಕ್ತಿದ್ದಾರೆ. यह तो एक ही बार एक ही ಖಜಾನ ಮಿಲ್ತಿ ಹೇ ಅವಿನಾಶಿ ಜ್ಞಾನ ರತ್ನಕ್ಕೆ. ಇಲ್ಲಿಯ ಖಜಾನ ಈ ಒಂದೇ ಸಮಯದಲ್ಲಿ ಸಿಗೋದು, ಸಂಗಮಯುಗದಲ್ಲಿ ಮಾತ್ರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದು ಮುಖ್ಯ ಖಜಾನೆ, ಅವಿನಾಶಿ ಜ್ಞಾನ ರತ್ನಗಳ ಖಜಾನೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹಾ ಕಿತಾಬ್ ತೋ ಬಹುತ್ ಹೇ. ಅಲ್ಲಿ ಅಂತ ಪುಸ್ತಕಗಳು ಬಹಳ ಇದ್ದಾವೆ, ಪರಂತು ತುಮಕೋ ಜ್ಞಾನ ರತ್ನ ನಹಿ ಕಹೆಂಗೆ. ಆದ್ರೆ ಅಲ್ಲಿಯ ಪುಸ್ತಕಗಳಿಗೆ, ಅಲ್ಲಿಯ ಜ್ಞಾನಗಳಿಗೆ ರತ್ನ ಅಂತೇಳಿ ಹೇಳೋದಿಲ್ಲ. ಭಕ್ತಿ ಮಾರ್ಗದ ಶಾಸ್ತ್ರಗಳು ಅನೇಕ ಪುಸ್ತಕಗಳಿದಾವೆ, ಆ ಭಕ್ತಿ ಮಾರ್ಗದ ಶಾಸ್ತ್ರಗಳಿಗೆ ರತ್ನಗಳು ಅಂತೇಳಿ ಹೇಳುವಂತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾಕು ज्ञान का सागर कहा जाता है, अविनाशी ज्ञान रत्न के निराकारी खान है. ಬಾಬಾ ಹೇಳ್ತಿದ್ದಾರೆ ಅವಿನಾಶಿ ಜ್ಞಾನ ರತ್ನರ ನಿರಾಕಾರ ತಂದೆಯ ಖಜಾನೆ ಇದಾಗಿದೆ, ಇನ್ ನಿರಾಕಾರಿ ಘಣಿಯಾಗಿದೆ. ಇನ್ ರತ್ನೋ ಸೆ ಹಮ್ ಝೋಲಿ ಬರ್ತೆ ಇರತ್ತೆ. ಈ ಜ್ಞಾನ ರತ್ನಗಳಿಂದ ನಮ್ಮ ಜೋಳಿಗೆಯನ್ನ ತುಂಬಿಕೊಳ್ತಾ ಇದೆ. ತುಮ್ ಬಚ್ಚೋ ಕೋ ಖುಷಿ ಹೋನಿ ಚಾಹಿಯೆ. ಬಾಬಾ ಇಂಥ ಅವಿನಾಶಿ ಜ್ಞಾನ ರತ್ನದ ಗಣಿಯನ್ನೇ ತೆಗೆದಿಟ್ಟಿದ್ದಾರೆ, ಎಷ್ಟು ಬೇಕಷ್ಟು ತೆಗೆದುಕೊಳ್ಳಿ ಅಂತೇಳಿ, ತುಂಬಿಕೊಳ್ಳಿ ಅಂತೇಳಿ ಹೇಳ್ತಿದ್ದಾರೆ. ಹಾಗಾದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ಬೇಕು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅವಿನಾಶಿ ಜ್ಞಾನ ರತ್ನಗಳ ಜೋಳಿಗೆಯನ್ನ ತುಂಬಿಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಹರ್ ಏಕಕ್ಕೋ फकुर की होता फकुर भी होता है. दुकान पर ದಂಧಾ ಜಾಸ್ತಿ ಹೋನಾ ಹೇ ತೋ ನಾಮಾಚಾರ ಬಿ ಹೋತಾ ಹೇ. ಪ್ರತಿಯೊಬ್ಬರಿಗೂ ಇದು ಇರ್ತದೆ, ಆಸಕ್ತಿ ಇರ್ತದೆ, ಇಚ್ಛೆ ಇರುತ್ತೆ, ನಮ್ಮ ವ್ಯಾಪಾರ ಬಹಳ ಚೆನ್ನಾಗಿ ನಡೀಬೇಕು, ನಮ್ಮ ಹೆಸರು ಪ್ರಸಿದ್ಧಿ ಆಗ್ಬೇಕು ಅನ್ನುವ ಇಚ್ಛೆ ಇರುತ್ತೆ. ಯಹ ಪ್ರಜಾ ಬಿ ಬನ್ ರಹಾ ಹೇ ತೋ ವಾರಿಸ್ ಬಿ ಬನ್ ರಹೇ ಹೇ. ಇಲ್ಲಿ ಪ್ರಜೆಗಳಾಗೋರು ಪ್ರಜೆಗಳನ್ನ ಆಗ್ತಾ ಇದ್ದಾರೆ, ವಾರಿಸ್ದಾರರಾಗೋರು ವಾರಿಸ್ದಾರರನ್ನ ಆಗ್ತಾ ಇದ್ದಾರೆ. ತಮ್ಮ ಅಂಗಡಿಯನ್ನ ಬಹಳ ಚೆನ್ನಾಗಿ ಸಂಭಾಲನೆ ಮಾಡ್ತಾರೆ, ಬಾಬಾರವರಿಂದ ಹೆಚ್ಚು ಜ್ಞಾನರತ್ನಗಳನ್ನ ಪಡ್ಕೊಳ್ತಾರೆ ಅಂದ್ರೆ ವಾರಿಸ್ದಾರರಾಗ್ತಾರೆ. ಆಗೊಮ್ಮೆ ಈಗೊಮ್ಮೆ ಬಂದು ಹೋಗೋರಾಗ್ತಾರೆ ಅಂದ್ರೆ ಪ್ರಜೆಗಳಾಗ್ತಾರೆ. ಬಾಕಿ ವಹ ಸಮುದ್ರ ನಹಿ ಜೋ ದಿಖಾತೆ ಹೇ ರತ್ನೋ ಕಿ ಥಾಲಿ ಭರ್ಕರ್ ದೇವತೋಂ ಕೋ ದೇತೆ ಹೇ. ಬಾಬಾ ಹೇಳ್ತಾರೆ ಶಾಸ್ತ್ರದಲ್ಲಿ ತೋರಿಸ್ತಾರೆ, ಸಮುದ್ರದಿಂದ ಒಂದು ರತ್ನ ತುಂಬಿರುವ ತಟ್ಟೆಯನ್ನ ಇಟ್ಕೊಂಡು ಬಂದು ದೇವತೆಗಳಿಗೆ ಕೊಟ್ರು ಅಂತ ಹೇಳಿ ತೋರಿಸಲಾಗುತ್ತೆ. ಉಸ ಸಾಗರ್ ಸೆ ಜ್ಞಾನ ನಹಿ ಮಿಲ್ತೆ. ಅಲ್ಲಿಯ ಸ್ಥೂಲ ಸಾಗರದಿಂದ ಜ್ಞಾನ ಸಿಗೋದಿಲ್ಲ. ಸಾಗರ ಅಂದ್ರೆ ಶಿವಬಾಬಾ, ಶಿವಬಾಬಾರವರಿಂದಲೇ ನಿಮ್ಗೆ ಎಲ್ಲ ವಿಧದ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಸಿಗೋದು. ಅದನ್ನ ಪಡ್ಕೊಂಡವರು ದೇವತೆಗಳಾಗ್ತಾರೆ. ಅದರ ಅರ್ಥ, ಅದರ ರಹಸ್ಯ ಹೀಗಿದೆ. ಆದ್ರೆ ಕೇವಲ ಸ್ಥೂಲ ಸಾಗರದ ಎಂದು ರತ್ನಗಳನ್ನ ಕೊಡೋದಿಲ್ಲ, ಅದನ್ನು ಪಡ್ಕೊಂಡಿರೋರು ಎಂದು ದೇವತೆ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ರತ್ನೋಕಿ ಬಾತ್. ಅಲ್ಲಿಯ ಕತೆ ಏನಿದೆ ಅಲ್ಲ, ಅದು ಸಂಗಮಯುಗದ ಜ್ಞಾನ ರತ್ನಗಳ ಕತೆ ಆಗಿದೆ. ಹೀಗೆ ಸಂಗಮಯುಗದಲ್ಲಿ ಎಲ್ಲದ ಘಟನೆಗಳನ್ನ ಅಲ್ಲಿ ಕಥೆ ರೂಪದಲ್ಲಿ ತೋರಿಸ್ತಾರೆ. ಆ ಕಥೆಯನ್ನ ಕೇಳ್ತಾ ಅದೇ ಸ್ಥೂಲದ್ದೇ ಅನ್ಕೊಳ್ತಾರೆ, ಆದ್ರೆ ಅದರ ಅರ್ಥ, ಒಳ ಅರ್ಥ ಬೇರೆನೇ ಇರುತ್ತೆ. ಈಗ ಬಾಬಾ ನಿಮ್ಗೆ ಜ್ಞಾನ ರತ್ನಗಳನ್ನ ಕೊಡ್ತಾ ಇದ್ದಾರೆ. ಡ್ರಾಮಾ ಅನುಸಾರ ಫಿರ್ ತುಮ್ಕೋ ರತ್ನೋ ಕಿ ಖನಿಯಾ ಬಿ ಮಿಲ್ತಿ ಹೇ. ನಾಟಕದ ಅನುಸಾರವಾಗಿ ನೀವು ಮಕ್ಕಳಿಗೆ ಜ್ಞಾನ ರತ್ನದ ಖಣಿನೇ ಸಿಗ್ತಾ ಇದೆ, ನಾಟಕದ ಅನುಸಾರವಾಗಿನೇ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಆ ಸಮಯ ಇದೇ ಆಗಿದೆ. ವಹ ढेर हीरे जवाहरे होंगे जिससे फिर भक्ति मार्ग में मंदिर आदि बनाएंगे.
ನಿಮ್ಗೆ ಇಷ್ಟೊಂದು ಸಿಕ್ಕಿರುತ್ತೆ. ಬಾಬಾ ಹೇಳ್ತಿದ್ದಾರೆ ಅದರಿಂದ ಇಷ್ಟು ವಜ್ರ ವೈಡೂರ್ಯಗಳು ಸಿಗುತ್ತೆ, ಅದರಿಂದ ಭಕ್ತಿ ಮಾರ್ಗದಲ್ಲೂ ಕೂಡ ನೀವು ಮಂದಿರವನ್ನ ಮಾಡ್ಬೋದು. ಅಷ್ಟು ಅಪಾರವಾದ ವಜ್ರ ವೈಡೂರ್ಯಗಳು ನಿಮ್ಗೆ ಸಿಗುತ್ತೆ. ನ್ಯಾಚುರಲ್ ಆಗಿ ಗಣಿಗಳೇ ಆ ರೀತಿ ಇರುತ್ತೆ ಸ್ವರ್ಗದಲ್ಲಿ ಹೋದಾಗ ಅಂತ ಬಾಬಾ ಹೇಳ್ತಾರೆ. ಅದು ತ್ರೇತಾಯುಗದವರೆಗೂ ಮುಂದುವರೆದಿರುತ್ತೆ. ತ್ರೇತಾಯುಗದಲ್ಲೂ ಮತ್ತೆ ಅದನ್ನ ಮಂದಿರ ಕಟ್ಲಿಕ್ಕೆ ಬಳಸ್ತೀರಿ. ಮುತ್ತು ರತ್ನ ವಜ್ರ ವೈಡೂರ್ಯ ಚಿನ್ನ ಹೀಗೆ ಎಲ್ಲವನ್ನ ನೀವು ಮಂದಿರ ಕಟ್ಲಿಕ್ಕೆ ಆಗಿ ತೊಡಗಿಸ್ತೀರಿ. ಅರ್ಥಕ್ವಿಕ್ ಆದಿ ಹೋನೆ ಸೇ ಸಬ್ ಅಂದರ್ ಚಲೆ ಜಾತೆ ಹೈ. ಹೀಗೆ ಬಾಬಾ ಹೇಳ್ತಾರೆ ಭೂಕಂಪ ಆಗ್ತಾ ಆಗ್ತಾ ಅವೆಲ್ಲ ಮತ್ತೆ ಒಳಗಡೆ ಹೊರಟೋಗುತ್ತೆ. ವಹಾ ಮಹಲ್ ಆದಿ ತೋ ಬಹುದು ಬಂತೆ ಹೈ ಏಕ್ ನಹಿ. ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ಒಂದೇ ಮಹಲ್ ಇರೋದಿಲ್ಲ, ಅನೇಕ ಮಹಲ್ಗಳಿರ್ತದೆ ಅಂತ ಬಾಬಾ ಹೇಳ್ತಾರೆ. यह भी राजों की ಕಾಂಪಿಟೇಷನ್ ಹೋತಿ ಹೇ ಬಹುದು. ಇಲ್ಲಿ ಕೂಡ ರಾಜ ಆಗೋದಕ್ಕಾಗಿ ಎಷ್ಟೊಂದು ಕಾಂಪಿಟೇಷನ್ ಇರುತ್ತೆ. ಒಬ್ಬ ರಾಜನಿಗೆ ಮಗನಿಗೆ 4 ಜನ ಮಕ್ಳಿದ್ರೆ ಯಾರನ್ನ ರಾಜ ಮಾಡ್ಬೇಕು ಅದಕ್ಕಾಗಿ ಎಷ್ಟು ಕಾಂಪಿಟೇಷನ್. ಈಗ ರಾಮಾಯಣ ನಡೆದಿರೋದೇ ಮಗನ ಪಟ್ಟಾಭಿಷೇಕ ಕುಂದಿರ್ಸ್ಲಿಕ್ಕೆ ಕಾಂಪಿಟೇಷನ್, ಅದಕ್ಕಾಗಿ ರಾಮ ಕಾಡ್ಗೆ ಹೋಗ್ಬೇಕಾಯ್ತು. ಹೀಗೆ ಬಾಬಾ ಕೂಡ ಹೇಳ್ತಾರೆ ಎಷ್ಟೊಂದು ಕಾಂಪಿಟೇಷನ್ ನಡೆಯುತ್ತೆ ನಾನು ರಾಜ ಆಗ್ಬೇಕು ಅಂತ ಹೇಳಿ. तुम बच्चे जानते हो खूब कल्प पहले जैसे मकान बनाया था वैसे ही बनाएंगे. ಬಾಬಾ ಕೂಡ ಹೇಳ್ತಿದ್ದಾರೆ ನಾಟಕದ ಅನುಸಾರವಾಗಿ ಹಿಂದಿನ ಕಲ್ಪ ಹೇಗೆ ತಾವು ಮನೆಗಳನ್ನ ಕಟ್ಟಿದ್ರಿ, ಮಹಲ್ಗಳನ್ನ ಕಟ್ಟಿದ್ರಿ, ಈ ಕಲ್ಪನು ಕೂಡ ಅದೇ ರೀತಿಯಾಗಿ ಮನೆ ಕಟ್ಟೋರಿ. ಬಹುದು ಸಹಜ ಕಾಮನ್ ಆದಿ ಬಂತಿ ಹೋಗಿ. ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಬಹಳ ಸಹಜವಾಗಿ ನೀವು ಈಸಿಯಾಗಿ ಮನೆಯನ್ನ ಕಟ್ತಾ ಹೋಗ್ತೀರಿ. इंजीनियर बहुत काम देते हैं परंतु वहाँ इंजीनियर अक्षर नहीं सॉरी साइंस बहुत काम आते हैं परंतु वहाँ साइंस अक्षर नहीं होगा. ಅಲ್ಲಿ ಕೂಡ ವಿಜ್ಞಾನ ಬಹಳ ಕೆಲಸಕ್ಕೆ ಬರುತ್ತೆ. ಇಲ್ಲಿ ಏನ್ಗೆ ನೀವು ಸೈನ್ಸ್ ಅಂತ ಹೇಳ್ತಿರಲ್ಲ, ಈ ಸೈನ್ಸ್ ಅನ್ನುವಂತ ಅಕ್ಷರ ಇರೋದಿಲ್ಲ. ಸೈನ್ಸ್ ಕೋ ಹಿಂದಿ ಮೇ ವಿಜ್ಞಾನ ಕಹಾ ಜಾತಾ ಹೈ. ಸೈನ್ಸ್ಗೆ ಹಿಂದಿಯಲ್ಲಿ ವಿಜ್ಞಾನ ಅಂತ ಹೇಳಿ ಹೇಳಲಾಗುತ್ತೆ. ಆಜ್ಕಲ್ ತೋ ವಿಜ್ಞಾನ ಭವನ್ ಬಿ ನಾಮ್ ರಖ್ ದಿಯಾ ಹೈ. ಇಂದಿನ ಜಗತ್ತಲ್ಲಿ ವಿಜ್ಞಾನ ಭವನ ಅಂತ ಹೇಳಿ ಕೂಡ ಹೆಸರಿಟ್ಟಿದ್ದಾರೆ. ವಿಜ್ಞಾನ ಅಕ್ಷರ್ ವಿಜ್ಞಾನಕ್ಕೆ ಸಾಥ್ ಬಿ ಲಗಾತೆ ಹೈ. ವಿಜ್ಞಾನ ಎನ್ನುವಂತ ಅಕ್ಷರವನ್ನ ವಿಜ್ಞಾನದ ಜೊತೆಗೇನೆ ಜೋಡಿಸ್ಬೇಕಾಗತ್ತೆ. ಜ್ಞಾನ ಅವ್ರ ಯೋಗಕ್ಕೂ ವಿಜ್ಞಾನ ಕಹಾಂಗೆ. ಬಾಬಾ ಹೇಳ್ತಾರೆ ಜ್ಞಾನ ಮತ್ತು ಯೋಗ ಇದೆಯಲ್ಲ, ಯೋಗಕ್ಕೆ ವಿಜ್ಞಾನ ಅಂತಾನೆ ಹೇಳಲಾಗುತ್ತೆ. ವಿಜ್ಞಾನ ಅಂದ್ರೆ ಯೋಗ ಬಲದಿಂದ ಆಗುವಂತ ಕೆಲಸಕ್ಕೆ ಬಾಬಾ ವಿಜ್ಞಾನ ಅಂತ ಹೇಳ್ತಿದ್ದಾರೆ. ಸತ್ಯುಗದಲ್ಲಿ ವಿಜ್ಞಾನದಿಂದನೇ ಕೆಲಸ ಆಗುತ್ತೆ, ಅಂದ್ರೆ ಯೋಗ ಬಲದಿಂದನೇ ಅಲ್ಲಿ ಎಲ್ಲ ಕೆಲಸಗಳು ನಡೆಯುತ್ತೆ, ಬೇಗ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಸೇ ರತ್ನ ಮಿಲ್ತೆ ಹೈ. ಜ್ಞಾನದಿಂದ ರತ್ನಗಳು ಸಿಗ್ತಾ ಹೋಗುತ್ತೆ. योग से हम एवर हेल्दी बनते हैं. यह ज्ञान और योग की नॉलेज ही जिससे फिर वैकुंठ की बड़े बड़े भवन बनेंगे. ಬಾಬಾ ಹೇಳ್ತೀವಿ ವಿಜ್ಞಾನದ ನಾಲೆಜ್ ಇಂದ ವೈಕುಂಠದಲ್ಲಿ ತಾವು ದೊಡ್ಡ ದೊಡ್ಡ ಭವನಗಳನ್ನ ಮಾಡ್ಕೊಳ್ತೀರಿ ಅಂತ ಬಾಬಾ ಹೇಳ್ತೀವಿ. ಈಸಿಯಾಗಿ ನಿಮ್ಮ ಭವನಗಳು ತಯಾರಾಗ್ತವೆ. ಹಮ್ ಅಭಿ ಇಸ್ ಸಾರಿ ನಾಲೆಜ್ ಕೋ ಜಾನ್ತೆ ಹೈ. ಜ್ಞಾನ ವಿಜ್ಞಾನದ ಇಂದ ಬಾಬಾ ಹೇಳ್ತಿದ್ದಾರೆ ಜ್ಞಾನ ಮತ್ತು ಯೋಗದಿಂದ ಈ ಎರಡು ಶಕ್ತಿಯಿಂದಲೇ ನಮ್ಗೆ ಎಷ್ಟು ಅದ್ಭುತವಾದ ನಾಲೆಜ್ ಸಿಗ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. तुम जानते हो हम भारत को स्वर्ग बना रहा है, तुम्हारा इस देश में कोई महत्व नहीं है. ಬಾಬಾ ಹೇಳ್ತೀನಿ ನೀವು ಭಾರತವನ್ನ ಎಷ್ಟು ಸ್ವರ್ಗ ಮಾಡ್ತಾ ಇದೆ. ಸತ್ಯ ಸೇವಾಧಾರಿಗಳು, ಭಾರತದ ಸತ್ಯ ಸೇವೆ ಮಾಡುವಂಥವ್ರು, ಆದ್ರೆ ನಿಮ್ಗೆ ಎಷ್ಟು ಮಹತ್ವ ಸಿಗ್ತಾ ಇಲ್ಲ. ಹಮ್ ಆತ್ಮ ಇಸ್ ಶರೀರ ಕೋ ಚೋಡ್ ಸ್ವರ್ಗ ಮೇ ಜಾಕರ್ ನಯಾ ಶರೀರ ಲೇಂಗೆ. ನಾವು ಆತ್ಮಗಳೇ ಈ ಶರೀರವನ್ನ ಬಿಟ್ಟು ಸ್ವರ್ಗದಲ್ಲಿ ಹೋಗಿ ಹೊಸ ಶರೀರವನ್ನ ಪಡ್ಕೊಳ್ತೇವೆ. ವಹಾಬಿ ಸಮझाते हैं एक पुराना शरीर छोड़ यह नया लेंगे. ಅಲ್ಲಿ ಕೂಡ ಗೊತ್ತಾಗುತ್ತೆ ನಾವು ಹಳೆ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನ ತೆಗೆದುಕೊಳ್ತೇವೆ. ವಹ ಕೊಯ್ ದುಃಖ ಶೋಕ ನಹಿ ಹೋತಾ. ಅಲ್ಲಿ ದುಃಖ ಅಶಾಂತಿ ಆಗೋದಿಲ್ಲ. ನಯಾ ಶರೀರ ಲೇತೋ ಅಚ್ಚಾ ಹೈನಾ. ಬಾಬಾ ಹೇಳ್ತಾರೆ ಹೊಸ ಶರೀರ ತೆಗೆದುಕೊಳ್ಳೋದು ಒಳ್ಳೇದಲ್ವಾ. ಹಮ್ಕು ಬಾಬಾ ಐಸೆ ಬನಾ ರಹಾ ಹೈ ಜೈಸೆ ಕಲ್ಪ ಪೆಹಲೆ ಬಿ ಬನೆ ಥೆ. ಬಾಬಾ ಪುನಃ ನಮ್ಮನ್ನ ಈಗ ಈ ರೀತಿ ತಯಾರು ಮಾಡ್ತಿದ್ದಾರೆ,
ಕಲ್ಪದ ಹಿಂದೆ ನಾವು ಹೇಗೆ ತಯಾರಿದ್ವಿ, ಎಂತ ದೇವತೆ ಆಗಿದ್ವಿ, ಅದೇ ರೀತಿಯಾಗಿ ನಾವು ತಯಾರಾಗ್ತಾ ಇದ್ರಿ. ಹಮ್ ಮನುಷ್ಯ ಸೇ ದೇವತಾ ಬನ್ ರಹಿ ಹೈ. ನಾವು ಮನುಷ್ಯರಿಂದ ದೇವತಾ ಆಗ್ತಾ ಇದೆ. बरोबर कल्प पहले भी अनेक धर्म थे, गीता कोई का वह नहीं है. ಬಾಬಾ ಹೇಳ್ತಾರೆ ಕಲ್ಪದ ಹಿಂದೆ ಕೂಡ ಅನೇಕ ಧರ್ಮಗಳಿತ್ತು. ಬಾಬಾ ಹೇಳ್ತಿದ್ರೆ ಗೀತಾ ಮೇ ಕೊಯಿ ಹೈ ನಹಿ, ಈ ಜ್ಞಾನ ಗೀತೆಯಲ್ಲಿ ಇಲ್ಲ. ಗಾಯ ಜಾತಾ ಹೈ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಬ್ರಹ್ಮ ದ್ವಾರ. ಸ್ಥಾಪನೆ ಅಂತೇಳಿ ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತೇಳಿ ಗಾಯನ ಮಾಡ್ತಾರೆ. ಅನೇಕ ಧರ್ಮ ಕಾ ವಿನಾಶ ಕೊಯಿ ಹೋತಾ ಹೈ ಸೋ ತುಮ್ ಸಮಜ್ ಸಕ್ತೆ ಹೋ. ಅನೇಕ ಧರ್ಮಗಳ ವಿನಾಶ ಆಗುವಂತದ್ದನ್ನ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬೇರೆಯವ್ರಿಗೂ ಕೂಡ ತಿಳಿಸ್ಬೋದು. ಅಬ್ ಸ್ಥಾಪನ್ ಹೋ ರಹಿ ಹೈ. ಸ್ಥಾಪನೆ ಕಾರ್ಯ ನಡೀತಾ ಇದೆ ಅಂದ್ರೆ ಅದ್ರ ಜೊತೆ ಜೊತೆಗೆ ವಿನಾಶ ಕಾರ್ಯನೂ ನಡೀತಾ ಇದೆ. ಬಾಬಾ ಆಯಾ ಹಿ बाप आया ही तब ते जब देवी देवता धर्म ಲೋಪ್ ಹೋ ಗಯಾ ಥಾ. ಬಾಬಾ ಯಾವಾಗ ಬರ್ತಾರಂದ್ರೆ ಯಾವಾಗ ದೇವಿ ದೇವತಾ ಧರ್ಮ ಪ್ರಾಯ ಲೋಪ ಆಗಿರುತ್ತೆ, ಆಗ ಬಾಬಾ ಬಂದು ಸ್ಥಾಪನೆ ಕಾರ್ಯ ಮಾಡ್ತಾರೆ. ಬೇರೆ ಪರಂಪರಾ ಕೈಸೆ ಚಲೆ ಹೋಗ, ಮತ್ತೆ ಅದನ್ನ ಪರಂಪರೆ ಅಂತೇಳಿ ಹೆಂಗೆ ಹೇಳ್ತೀರಿ ಅಂತ ಬಾಬಾ ಕೇಳ್ತಾರೆ. ಯಹ ಬಹುತ್ ಸಹಜ್ ಬಾತ್ ಹೈ. ವಿನಾಶ ಕಿಸ್ಕಾ ಹೋಗ, ವಿನಾಶ ಯಾವ್ದ್ರದ್ದು ವಿನಾಶ ಆಗತ್ತೆ. ಅನೇಕ ಧರ್ಮೋಗ ಬಾಬಾ ಹೇಳ್ತಿರೋ ವಿನಾಶ ಅಂದ್ರೆ ಅನೇಕ ಧರ್ಮದ ವಿನಾಶ, ಸ್ಥಾಪನೆ ಅಂದ್ರೆ ಒಂದು ಧರ್ಮದ ಸ್ಥಾಪನೆ. तो अनेक अभी अनेक धर्म है ना, इस समय अंत है, सारा ज्ञान ಬುದ್ಧಿ ಮೇ रहना चाहिए. ಇದು ಅಂತಿಮ ಸಮಯ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಇಡೀ ಜ್ಞಾನ ಬುದ್ಧಿಯಲ್ಲಿರ್ಬೇಕಾಗಿದೆ. ऐसे नहीं शिव बाबा ही समझाते हैं, कौन यह बाबा कुछ नहीं बतलाते हैं. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಶಿವಬಾಬಾನೇ ತಿಳಿಸ್ತಾ ಇದ್ದಾರೆ, ಮತ್ತೆ ಬೇರೆ ಯಾವುದೇ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ಕಾ ಬಿ ಪಾಠ ಹೈ. ಈಗ ಇಲ್ಲಿ ಶಿವಬಾಬಾರದು ಕೂಡ ಪಾತ್ರ ಇದೆ. ಶ್ರೀಮತ್ ಬ್ರಹ್ಮ ಕಾ ಬಿ ಗಾಯನ್ ಹುವಾ ಹೈ. ಬ್ರಹ್ಮರವ್ರದ್ದು ಕೂಡ ಶ್ರೀಮತ ಅನ್ನುವಂಥದ್ದು ಗಾಯನ ಇದೆ. ಶ್ರೀಕೃಷ್ಣ ಕೆ ಲಿಯೇ ತೋ ಶ್ರೀಮತ್ ಕಾತೆ ನಹಿ. ಶ್ರೀಕೃಷ್ಣನ ಶ್ರೀಮತ ಅಂತ ಹೇಳಿ ಬಾಬಾ ಹೇಳಿದ್ರಿ. ಬ್ರಹ್ಮಾನ ಮತದ್ದು ಗಾಯನ ಇದೆ, ಕೃಷ್ಣನ ಮತದ್ದು ಗಾಯನ ಇಲ್ಲ. ಮತ್ತು ಸಬ್ ಶ್ರೀ ಹೇ, ಉನ್ಕೋ ಕೊಯಿ ಮತ್ ಕಾ ದರ್ಕಾರಿ ನಹಿ. ಶ್ರೀಕೃಷ್ಣ ಶ್ರೀ ಆಗಿದ್ದಾರೆ ಅಂದ್ರೆ ಶ್ರೇಷ್ಠ ಇದ್ದಾರೆ, ಶ್ರೇಷ್ಠ ಇದ್ದವ್ರಿಗೆ ಮತದ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಕೃಷ್ಣನಿಗೆ ಮತದ ಅವಶ್ಯಕತೆ ಇಲ್ಲ, ಕೃಷ್ಣನ ಮತ ಪ್ರಸಿದ್ಧಿ ಆಗಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಯ ಬ್ರಹ್ಮ ಕಾ ಬಿ ಮತ್ ಮಿಲ್ತಿ ಹೇ. ತಾವು ಮಕ್ಕಳಿಗೆ ಬ್ರಹ್ಮರವರದ್ದು ಕೂಡ ಮತ ಸಿಗತ್ತೆ. ಇವತ್ತು ತಥಾ ಯಥಾ ರಾಜಾ ರಾಣಿ ತಥಾ ಪ್ರಜಾ ಸಬಿ ಹೇ ಶ್ರೇಷ್ಠ ಮತ್ ಮೇ ಹೇ. ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ರಾಜ ಹೇಗಿರ್ತಾರೆ ಅದಕ್ಕೆ ತಕ್ಕಂತೆ ಪ್ರಜೆಗಳು. ರಾಜ ಶ್ರೇಷ್ಠರಾಗಿದ್ರೆ ಪ್ರಜೆಗಳೆಲ್ಲರೂ ಶ್ರೇಷ್ಠರೇ. ಇಲ್ಲಿ ರಾಜ ತಮೋ ಪ್ರಧಾನ ಆಗಿರುವ ಕಾರಣ ಪ್ರಜೆಗಳೆಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಹಾಗಾಗಿ ಇಲ್ಲಿಯವ್ರಿಗೆ ಮತ ಬೇಕಾಗಿದೆ. ಜರೂರ್ ಕಿಸಿನೇ ದಿಯಾ ಹೋಗಿ. ಇಷ್ಟು ಶ್ರೇಷ್ಠರಾಗ್ಲಿಕ್ಕೆ ಬೇಕಂದ್ರೆ, ದೇವತೆಗಳಂಗೆ ಶ್ರೇಷ್ಠರಾಗ್ಬೇಕಂದ್ರೆ ಯಾರಾದ್ರೂ ಮತ ಕೊಟ್ಟಿರ್ಬೇಕಲ್ವಾ. ದೇವತಾಯಿ ಶ್ರೀಮತ್ ವಾಲೆ. ಬಾಬಾ ಹೇಳ್ತಿದ್ರೆ ದೇವತೆಗಳು ಶ್ರೀಮತ್ ಅನ್ನ ಪಡ್ಕೊಂಡಿರೋರಾಗಿದ್ದಾರೆ. ಶ್ರೀಮತ್ ಹಿ ಸ್ವರ್ಗ ಬಂತಾ ಹೈ. ಶ್ರೀಮತದಿಂದಲೇ ಸ್ವರ್ಗ ಆಗೋದು. ಅಶ್ರೀಮತ್ ಐಸೆ ನರಕ ಬನಾ ಹೈ. ಆ ಶ್ರೀಮತದಂತನೇ ಈಗ ನರಕ ವಾಸಿ ಆಗಿದ್ರೆ, ಈಗ ಶ್ರೀಮತದಿಂದನೇ ದೇವತೆಗಳಾಗ್ಬೇಕಾಗಿದೆ. ಶ್ರೀಮತ್ ಹೇ ಶ್ರೀಮತ ಅಂದ್ರೇನೆ ಶಿವನದ್ದಾಗಿದೆ. ಶ್ರೀ ತಂದೆ ಶಿವ ತಂದೆಯದ್ದಾಗಿದೆ. यह सब बातें सहज समझने की बात है. शिव बाबा की यहाँ सब दुकान है. ಇವೆಲ್ಲವೂ ಶಿವ ತಂದೆಯ ಅಂಗಡಿಯಾಗಿದೆ. ಹಮ್ ಬಚ್ಚೆ ಚಲಾನೆ ವಾಲಾ ಹೇ. ನಾವೆಲ್ಲವೂ ಆ ಅಂಗಡಿಯನ್ನ ಸಂಭಾಲನೆ ಮಾಡುವವರಷ್ಟೇ. ಅಂಗಡಿಯ ಮಾಲೀಕ ಶಿವಬಾಬಾ ಆಗಿದೆ. ಅಂಗಡಿಯಲ್ಲಿರೋ ವಸ್ತುಗಳೆಲ್ಲವೂ ಶಿವಬಾಬಾನದ್ದೇ ಆಗಿದೆ. ಹಾಗಾಗಿ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಅವ್ರು ಬರ್ತಾರೆ, ನೀವು ಕೊಡ್ಬೇಕು, ಮತ್ತೆ ಅವರಿಂದ ಇಸ್ಕೊಳ್ಳೋದು ಕೊಡೋದು, ನೀವು ಸಂಭಾಲನೆ ಮಾಡೋರಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. ಜೋ ಅಚ್ಚಾ ದುಕಾನ್ ಚಲಾತೆ ಹೇ ಉನ್ಕಾ ನಾಮ್ ಹೋತಾ ಹೇ. ಯಾರು ಬಹಳ ಚೆನ್ನಾಗಿ ಅಂಗಡಿಯನ್ನ ಸಂಭಾಲನೆ ಮಾಡ್ತಾರೆ ಅವರ ಹೆಸರು ಪ್ರಸಿದ್ಧಿ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಹೂಗ್ ಜೈಸೆ
ದುಕಾನ್ದಾರಿ ಮೇ ಹೋತಾ ಹೈ. ಹೀಗೆ ಅಲ್ಲಿ ಕೆಲವರು ಅಂಗಡಿಯವರು ಅಂಗಡಿಯ ಮಾಲೀಕ ಇರ್ತಾರೆ, ಬಹಳ ಪ್ರಸಿದ್ಧಿ ಆಗಿರುವ ಅಂಗಡಿಗಳಿರ್ತವೆ. ಪರಂತು ವಹಾ ವ್ಯಾಪಾರಿ ಕೊಯಿ ವಿರಲ್ ಹೇ ಕರೆ. ಆದ್ರೆ ಇಂಥ ಅಂಗಡಿಯ ವ್ಯಾಪಾರ ಮಾಡುವಂತವ್ರು ಬಹಳ ವಿರಳರಾಗಿದೆ. ವ್ಯಾಪಾರ ತೋ ಸಭಿ ಕೋ ಕರ್ನಾ ಹೇ. छोटे बच्चे भी ज्ञान और योग का व्यापार कर सकते हैं. ಈ ವ್ಯಾಪಾರ ಅಂತೂ ಎಲ್ಲರೂ ಮಾಡ್ಲೇಬೇಕು ಅಂತ ಬಾಬಾ ಹೇಳ್ತಾರೆ. ಚಿಕ್ಕ ಮಕ್ಕಳಿದ್ರು ಈ ವ್ಯಾಪಾರ ಮಾಡ್ಬೇಕಾಗಿದೆ. ಅವರಿಗೆ ತಿಳಿದಿರುವ ಜ್ಞಾನವನ್ನ ಅವರು ಅನ್ಯರಿಗೂ ಕೂಡ ಹೇಳ್ಬೋದು. ಸುಖಧಾಮ್ ಅವರು ಶಾಂತಿಧಾಮ್ ಬಸ್ ಬಸ್ ಬುದ್ಧಿ ಮೇ ಉನ್ಕೋ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಿದ್ದಾರೆ ಈ ವ್ಯಾಪಾರ ಎಷ್ಟು ಈಸಿ ಇದೆ. ಸುಖಧಾಮ ಮತ್ತೆ ಶಾಂತಿಧಾಮವನ್ನ ನೆನಪು ಮಾಡುತ್ತೆ. ಇವೆರಡು ಧಾಮಗಳು ಬುದ್ಧಿಯಲ್ಲಿದ್ರೆ ಸಾಕು. वे लोग राम राम कहते हैं. यहाँ ಚುಪ್ ಹೋಕರ್ ಯಾದ್ ಕರ್ನಾ ಹೇ. ಅಲ್ಲಿಯ ಜನರಾದ್ರೆ ಶಬ್ದ ಮಾಡ್ತಾರೆ ಬಾಯಿಂದ, ರಾಮ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಅಂತೂ ತಾವು ಮೌನವಾಗಿದ್ದು ತಂದೆಯನ್ನ ನೆನಪು ಮಾಡ್ಬೇಕಾಗಿತ್ತು. ಬೋಲ್ನ ಕುಚ್ ನಹಿ ಹೇ. ಶಿವಪುರಿ ವಿಷ್ಣುಪುರಿ ಬಹುತ್ ಸಹಜ್ ಬಾತ್ ಹೇ. ಶಿವಪುರಿ ಮತ್ತು ಕೃಷ್ಣಪುರಿ ನೆನಪು ಮಾಡ್ಕೊಳ್ಳೋದು ಬಹಳ ಸಹಜ. ಸ್ವೀಟ್ ಹೋಮ್ ಸ್ವೀಟ್ ರಾಜಧಾನಿ ಯಾದ್ ಹೇ. ಬಾಬಾ ಕೇಳ್ತಿದ್ದಾರೆ. ಸ್ವೀಟ್ ಹೋಮ್ ಮತ್ತು ಸ್ವೀಟ್ ರಾಜಧಾನಿ. ಶಿವಪುರಿ ಅಂದ್ರೆ ಪರಮಧಾಮ, ಮತ್ತೆ ವಿಷ್ಣುಪುರಿ ಅಂದ್ರೆ ಸುಖಧಾಮ. ಇವೆರಡನ್ನ ನೆನಪು ಮಾಡ್ತಾ ಇರಿ. ವಹಾ ದೇನೆ ವಾಲಾ ಸ್ಥೂಲ ಮಂತ್ರ ವಹಾ ಹೇ, ಸೂಕ್ಷ್ಮ ಮಂತ್ರ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ಆದ್ರೆ ಸ್ಥೂಲ ಮಂತ್ರಗಳನ್ನ ಕೊಡ್ತಾ ಇರ್ತಾರೆ. ಬಾಬಾ ನಮ್ಗೆ ಇಲ್ಲಿ ಸೂಕ್ಷ್ಮ ಮಂತ್ರ ಹೇಳ್ತಾರೆ. ಅತಿ ಸೂಕ್ಷ್ಮ ಯಾದ್ ಹೇ. ಸೂಕ್ಷ್ಮಾತಿ ಸೂಕ್ಷ್ಮ ಅಂದ್ರೇನೆ ನೆನಪು ಅಂತ ಬಾಬಾ ಹೇಳ್ತಾರೆ. ಯಾವ ಶಬ್ದ ಇಲ್ಲ, ಗಲಾಟೆ ಇಲ್ಲ. ಅಲ್ಲಿಯ ಮಂತ್ರ ಹೇಳ್ಬೇಕಾದ್ರೆ ಶಬ್ದ ಮಾಡ್ತಾರೆ, ಬಾಯಿಂದ ಬಹಳ ಸಾರಿ ಉಚ್ಚಾರ ಮಾಡ್ತಾರೆ. ಇಲ್ಲಿ ಸೂಕ್ಷ್ಮ ಇದೆ, ಅತಿ ಸೂಕ್ಷ್ಮ ಮಂತ್ರ ಇದು, ಅತಿ ಸೂಕ್ಷ್ಮ ನೆನಪಿದು ಅಂತ ಬಾಬಾ ಹೇಳ್ತಿದ್ದಾರೆ. ಸಿರ್ಫ್ ಇಸ್ ಯಾದ್ ಕರ್ನೆ ಸೆ ಹಮ್ ಸ್ವರ್ಗ ಕೆ ಮಾಲೀಕ ಬನ್ ಜಾತೆ ಹೈ. ನಾವು ಈ ನೆನಪಿನಲ್ಲಿ ಇರೋದ್ರಿಂದನೇ ಸ್ವರ್ಗದ ಮಾಲೀಕರಾಗ್ಬಿಡ್ತೀವಿ. ಜಪನ ಕುಚ್ ಬಿ ನಹಿ ಹೇ, ಸಿರ್ಫ್ ಯಾದ್ ಕರ್ನಾ ಹೈ. ಏನನ್ನ ಜಪಿಸುವಂತಿಲ್ಲ, ಕೇವಲ ನೆನಪು ಮಾಡಬೇಕಾಗಿದೆ. ಆವಾಜ್ ಕುಚ್ ನಹಿ ಕರ್ನಾ ಪಡ್ತಾ. ಬಾಬಾ ಹೇಳ್ತೆ ಯಾವ ಶಬ್ದ ಕೂಡ ಮಾಡುವಂತಿಲ್ಲ. ಗುಪ್ತ ಬಾಬಾ ಸೆ ಗುಪ್ತ ವರ್ಷ ಚುಪ್ ರಹನೆ ಸೆ ಅಂತರ್ಮುಖಿ ಹೋನೆ ಸೆ ಹಮ್ ಪಾತೆ ಹೇ. ಬಾಬಾ ಹೇಳ್ತಾರೆ ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನ ಗುಪ್ತವಾಗಿರೋದ್ರಿಂದ, ಮೌನವಾಗಿರೋದ್ರಿಂದ, ಅಂತರ್ಮುಖಿ ಆಗಿರೋದ್ರಿಂದ ಪಡ್ಕೊಳ್ತೀವಿ ಅಂತ ಬಾಬಾ ಹೇಳ್ತಾರೆ. ಬಾಬಾನು ಶಬ್ದ ಮಾಡೋದಿಲ್ಲ, ಬರ್ಬೇಕಾದ್ರೆ ಶಬ್ದ ಮಾಡೋದಿಲ್ಲ, ಯಾವುದೇ ಆಡಂಬರ ಇಲ್ಲ, ಯಾವುದೇ ಶೋ ಇಲ್ಲ. ಅಂತ ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನ ತಾವು ಕೂಡ ಮೌನವಾಗಿದ್ದೇ ಪಡ್ಕೋಬೇಕಾಗಿದೆ. ಇಸಿ ಹಿ ಯಾದ್ ಮೇ ರಹನೆ ಇಸಿ ಹಿ ಯಾದ್ ಮೇ ರಹತೆ ಶರೀರ್ ಚೋಡ್ ಜಾಯೆ ತೋ ಬಹುತ್ ಅಚ್ಚಾ ಹೈ. ಹೀಗೆ ಗುಪ್ತವಾಗಿ ಮೌನವಾಗಿ ಬಾಬಾರವ್ರನ್ನ ನೆನಪು ಮಾಡ್ತಾ ಶರೀರ ಬಿಡೋದು ಬಹಳ ಒಳ್ಳೆ ಸಾವು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯ್ ತಕ್ಲೀಫ್ ನಹಿ, ಯಾವುದೇ ಶರೀರದ ತೊಂದರೆ ಒದ್ದಾಟ ಇಲ್ಲ. जिनको याद नहीं ठहरते वहां आप अपना ಅಭ್ಯಾಸ ಕರೆ. ಬಾಬಾ ಹೇಳ್ತಿದ್ದಾರೆ ಯಾರಿಗೆ ನೆನಪು ನಿಲ್ಲೋತ ಇಲ್ವೋ ಅವರು ಬಹಳ ಅಭ್ಯಾಸ ಮಾಡಿ. ಸಬಿಕೋ ಕಹೋ ಬಾಬಾನೆ ಯಹಾ ಕಹಾ ಹೇ ಮುಜೆ ಯಾದ್ ಕರೋ ತೋ ಅಂತಮತೆ ಸೋಗತೆ ಹೇ. ಎಲ್ಲರಿಗೂ ಹೇಳ್ಬೇಕಂತೆ ನಮಗೆ ಬಾಬಾ ಶಿವ ತಂದೆ ಈ ರೀತಿ ಹೇಳಿದ್ದಾರೆ. ಶಿವ ತಂದೆಯನ್ನೇ ನೆನಪು ಮಾಡೋದ್ರಿಂದ ನಿಮ್ಮೆಲ್ಲಾ ಪಾಪಗಳು ಭಸ್ಮ ಆಗತ್ತೆ, ಅಂತಿಮತೆ ಸೋಗತೆ ಆಗತ್ತೆ. ತಂದೆಯನ್ನೇ ನೆನಪು ಮಾಡಿ ಅಂತ ಹೇಳಿ ಎಲ್ಲರಿಗೂ ತಿಳಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. या से विकर्म विनाश होंगे और मैं स्वर्ग में ದೂಂಗ. ಬಾಬಾ ಕೂಡ ಹೇಳ್ತಿದ್ದಾರೆ ತಂದೆಯನ್ನ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗುತ್ತೆ. ವಿಕರ್ಮ ವಿನಾಶ ಆದ್ರೆ ಬಾಬಾ ಸ್ವರ್ಗದಲ್ಲಿ ಕಳಿಸ್ಕೊಡ್ತಾರೆ. ಬುದ್ಧಿಯೋಗ ಶಿವಬಾಬಾ ಸೆ ಲಗಾನ ಬಹುತ್ ಸಹಜ. ಬುದ್ಧಿಯೋಗವನ್ನ ಶಿವ ತಂದೆ ಜೊತೆಗೆ ಜೋಡಿಸುವುದು ಬಹಳ ಸಹಜ, ಕಷ್ಟ ಏನು ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪरहेಜ್ ಬಿ ಸಾರಿ ಹಿ ಕರ್ನೆ ಹೇ. ಎಲ್ಲ ರೀತಿಯ ವ್ರತ ಇಲ್ಲಿಯೇ ಮಾಡ್ಬೇಕಾಗಿದೆ. ಸತೋ ಪ್ರಧಾನ बनते हैं तो सभी सात्विक होना चाहिए. ಚಲನ್ ಸಾತ್ವಿಕ್, ಬೋಲ್ ಸಾತ್ವಿಕ್. ಬಾಬಾ ಹೇಳಿದ್ರೆ ತಾವು ಸತೋ ಪ್ರಧಾನ ಆಗ್ಬೇಕಂತ ಹೇಳಿ ಬಯಸ್ತಾ ಇದ್ದೀರಂದ್ರೆ ಹಾಗಾದ್ರೆ ಎಲ್ಲವೂ ಸಾತ್ವಿಕ ಆಗಿರ್ಬೇಕಾಗಿದೆ. ಮಾತುನು ಸಾತ್ವಿಕ ಮಾತುಗಳು, ಚಲನೆ ಕೂಡ ಸಾತ್ವಿಕ ಆಗಿರ್ಬೇಕಾಗಿದೆ. ಯಹಿ ಅಪ್ನೆ ಸಾತ್ ಬಾತ್
ಬಾತೆ ಕರ್ನಾ ಹಿ ಹೀಗೆ ಬಾಬಾ ಹೇಳ್ತಾರೆ ತಮ್ಮ ಜೊತೆಗೆ ತಾವು ಮಾತಾಡ್ಕೊಳ್ಬೇಕು. ನನ್ನದು ಎಲ್ಲಾನು ಸಾತ್ವಿಕ ಆಗಿದೆನಾ, ಮಾತು, ಕರ್ಮ, ಚಲನೆ, ವಿಚಾರ ಸಾತ್ವಿಕ ಆಗಿರ್ಬೇಕಾಗಿ. ಸಾತ್ವಿ ಸೇ ಪ್ಯಾರ್ ಸೇ ಬೋಲ್ನಾ ಹಿ, ತಮ್ಮ ಜೊತೆಗಾರರ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡ್ಬೇಕು. ಮನೆಯಲ್ಲಿರೋರ್ ಜೊತೆಗೆ, ಕೆಲಸ ಕಾರ್ಯದಲ್ಲಿರೋರ್ ಜೊತೆಗೆ, ವ್ಯಾಪಾರ ಮಾಡೋರ ಜೊತೆಗೆ, ಅಂಗಡಿಗೆ ಬರುವಂತಹ ಗ್ರಾಹಕರ ಜೊತೆಗೆ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತಾಡ್ಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಗೀತಾ ಮೇ ಬಿ ಹೇನ ಪ್ಯೂರ್ ಬೋಲ್ ಸದಾ ಅನ್ಮೋಲ್. ಗೀತೆ ಕೂಡ ಇದೆ. ಎಲ್ಲರ ಜೊತೆಗೆ ಪ್ರೀತಿಯ ಮಾತುಗಳನ್ನ ಮಾತಾಡಿ. ತುಂಬು रूप बसंत आत्मा रूप बनते हैं ज्ञान का सागर बाप के, तो जरूर आकर ज्ञान से ही सुनाऊंगा. ಬಾಬಾ ರೂಪ ಬಸಂತ ಆಗಿದ್ದಾರೆ. ಬಾಬಾ ಜ್ಞಾನದ ಸಾಗರ ಅಂದ್ರೆ ಅವಶ್ಯವಾಗಿ ಅವರು ಬಂದು ಜ್ಞಾನವನ್ನೇ ತಿಳಿಸ್ಕೊಡ್ತಾ ಇದ್ದಾರೆ. कहते हैं मैं एक ही बार आकर शरीर धारण करता हूँ. ನಾನು ಒಂದೇ ಬಾರಿ ಬಂದು ಈ ಶರೀರ ಧಾರಣೆ ಮಾಡ್ಕೊಂಡು ತಾವೆಲ್ಲರಿಗೂ ಜ್ಞಾನ ಹೇಳ್ತಾ ಇದೆ. ಯಕಂ ಜಾದೂಗಾರಿ ನಹಿ ಹಿ. ಬಾಬಾ ಹೇಳ್ತಿದ್ದಾರೆ, ಬಾಬಾ ಜ್ಞಾನ ಹೇಳ್ತಾರೆ ಅಂದ್ರೆ ಇದು ಸ್ವಲ್ಪ ಜಾದುಗಾರಿತನ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಎಷ್ಟು ಜಾದೂ ಕಾರ್ಯ ಮಾಡ್ತಿದ್ದಾರೆ. बाप भी रूप बसंत है परंतु निराकार तो बोल नहीं सकता इसलिए शरीर लिया हूँ. ಬಾಬಾ ಹೇಳ್ತಾರೆ ನಾನು ರೂಪ ಬಸಂತನೇ, ಆದ್ರೆ ಹೇಳಲಿಕ್ಕೆ ನನಗೆ ಶರೀರದ ಆಧಾರ ಬೇಕಾಗುತ್ತೆ. ಯಾಕೆಂದ್ರೆ ನಾನು ನಿರಾಕಾರ ಆಗಿದ್ದೇನೆ. ಹಾಗಾಗಿ ಶರೀರ ಪಡ್ಕೊಳ್ಳೋದು, ಜ್ಞಾನ ಹೇಳೋದು ಎಷ್ಟು ಜಾದೂಗಾರಿ ಆಗಿದೆ. ಪರಂತು ವಹ पुनर्जन्म नहीं आता है, आत्मा तो पुनर्जन्म में आते हैं. ನಾನಂತೂ ಪುನರ್ಜನ್ಮದಲ್ಲಿ ಬರೋದಿಲ್ಲ, ಆದ್ರೆ ತಾವೆಲ್ಲ ಆತ್ಮಗಳು ಪುನರ್ಜನ್ಮದಲ್ಲಿ ಬರುವಂತವ್ರು. तुम बच्चे बाबा के ऊपर बलिहार जाते हो तो बाप गाते हैं फिर ಮಮತ್ವ नहीं रखना है. ಬಾಬಾರವ್ರಿಗಾಗಿ ಹೇಳ್ತೀರ, ಬಾಬಾ ಎಲ್ಲವೂ ನಿಮ್ಮದೇ, ನಾನು ನಿಮಗಾಗಿ ಬಲಿಹಾರಿ ಆಗಿದ್ದೇನೆ ಅಂತ ಹೇಳ್ತೀರಂದ್ಮೇಲೆ ಮತ್ತೆ ಯಾವ ವಸ್ತುವಿನ ಮೇಲೆ, ಯಾವ ವ್ಯಕ್ತಿಗಳ ಮೇಲೆ ಮಮತ್ವ ಇರಬಾರ್ದು ಅಂತ ಬಾಬಾ ಹೇಳ್ತಾರೆ. ಯಾಕಂದ್ರೆ ಬಾಬಾ ಅಂದು ಅಂತ ಹೇಳಿದ್ಮೇಲೆ ಆ ವಸ್ತುವಿನ ಮೇಲೆ ಮೋಹ, ಆಸೆ, ಇಚ್ಛೆ ಇರಬಾರ್ದು. ಅಪನ ಕುಚ್ ನಹಿ ಸಮಜ್ನಾ ಹೈ, ನನ್ನದು ಏನು ಇಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಮಮತ್ವ ಮಿಟನೆ ಕೆ ಲಿಯೇ ಹಿ ಬಾಪ್ ಯುಕ್ತಿ ರಚಿತೆ ಹೇ. ನಾವು ಮಕ್ಕಳ ಮೇಲೆ ಎಲ್ಲದರ ಮೇಲೆ ಮಮತ್ವ ತೆಗೆಯುವುದಕ್ಕಾಗಿ ಬಾಬಾ ಇಂಥ ಯುಕ್ತಿಯನ್ನ ಮಾಡಿದ್ದಾರೆ, ನನ್ಗೆ ಕೊಡ್ಬೇಕೆಲ್ಲ ಅಂತ ಹೇಳಿ. ಯಾಕೆಂದ್ರೆ ನೀವು ಎಲ್ಲರಿಂದ ಮಮತ್ವ ತೆಗಿಸ್ಬೇಕಾಗಿದೆ, ಬಾಬಾ ಬಿಡಿಸ್ಬೇಕಾಗಿದೆ. ಅದಕ್ಕಾಗಿ ಇಂಥ ಯುಕ್ತಿಯನ್ನ ಬಾಬಾ ರಚನೆ ಮಾಡ್ಕೊಂಡಿದ್ದಾರೆ. ಬಾಬಾ ಯುಕ್ತಿ ರಚತೆ ಹೇ, ಕದಂ ಕದಂ ಪರ್ ಬಾಪ್ಸೆ ಪೂಛನಾ ಪಡ್ತಾ ಹೇ. ಬಾಬಾರವ್ರು ಏನಾದ್ರೂ ನಿಮ್ಗೆ ಬೇಕು ಅಂದ್ರೆ ಬಾಬಾರವರಿಂದನೇ ಕೇಳ್ಬೇಕಾಗಿದೆ. ಇಂಥದ್ದು ತೆಗೆದುಕೊಳ್ತಿದ್ದೀನಿ, ಇಂಥದ್ದು ಕೊಂಡ್ಕೊಳ್ತಾ ಇದ್ದೀನಿ, ಇಂಥದ್ದು ನನಗೆ ಬೇಕಾಗಿತ್ತು ಬಾಬಾ ನೀವು ಕೊಡ್ಸಿ ಅಂತ ಹೇಳಿ ಎಲ್ಲಾನು ಬಾಬಾರವರಿಂದ ಕೇಳ್ಬೇಕಾಗತ್ತೆ. ಮಾಯಾ ಐಸಿ ಹೇ ಜೋ ಚಮ್ಮಟ್ ಮಾರ್ತಿ ಹೇ. ಕೇಳಲಿಲ್ಲ ಅಂದ್ರೆ ಮಾಯೆ ಹಿಂಗಿದೆ, ಕಪ್ಪಳ ಕೊಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಈ ರೀತಿಯಾಗಿ ನಿಮ್ಗೆ ಪೆಟ್ಟು ಕೊಡುತ್ತೆ. ಪೂರಿ बॉक्सिंग है पर बहुत तो चोट खाकर फिर खड़े हो जाते हैं. ಬಾಬಾ ಹೇಳ್ತಿದ್ದು ಇದು ಮಾಯೆ ಜೊತೆಗೆ ಬಾಕ್ಸಿಂಗ್ ಆಗಿದೆ. ಕೆಲವರು ಪೆಟ್ಟು ತಿಂದು ಕೆಳಗ್ ಬಿದ್ದು ಮತ್ತೆ ಎದ್ದು ನಿಲ್ತಾರೆ. लिखते भी है बाबा माया ने थप्पड़ लगा दिया, ಕಾಲ ಮೂವ್ ಕರ್ ದಿಯಾ. ಮತ್ತೆ ಬಾಬಾರವ್ರಿಗೆ ಬರ್ತಾ ಬಾಬಾ ನಂಗೆ ಮಾಯೆ ಇಂಥ ಪೆಟ್ಟು ಕೊಡ್ತು, ನನ್ನ ಮುಖವನ್ನೇ ಕಪ್ಪು ಮಾಡಿದೆ ಅಂತೆ. ಜೈಸೆ जैसे कि ಚಾರ್ ಮಂಜಿಲ್ ಸೆ ಗಿರ್ತೆ. ಹೇಗೆ ಮಾಯೆ ಬೆಳೆಸಿತ್ತು ಅಂದ್ರೆ ಹೇಗೆ 4 ಮಹಡಿಯ ಅಂತಸ್ತಿನಿಂದ ಕೆಳಗ್ ಬಿದ್ರೆ ಹಿಂಗಾಗ್ತದೆ ಅವಸ್ಥೆ ಶರೀರದ್ದು, ಹಾಗೆ ಬಾಬಾ ಹೇಳ್ತಾರೆ ಮಾಯೆ ಪೆಟ್ಟು ತಿಂದ ಮೇಲೆ ಇಂಥ ಅವಸ್ಥೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಕ್ರೋಧ ಕಿಯಾ ತೋ 3rd ಫ್ಲೋರ್ ಸೆ ಗಿರ. ಬಾಬಾ ಹೇಳ್ತಾರೆ ಕ್ರೋಧ ಮಾಡಿದ್ರೆ 3ನೇ ಅಂತಸ್ತಿನಿಂದ ಬಿದ್ದಾಗ ಏನ್ ಪೆಟ್ಟಾಗ್ತದಲ್ಲ ಆ ರೀತಿ. ಬಾಬಾ ಹೇಳ್ತಿದ್ರು ಅದನ್ನು ಬಹಳ ಪೆಟ್ಟು ಕೊಡುತ್ತೆ. ಯಾ ಬಹುತ್ समझाने की बात है. तब अब देखो बच्चे टेप के लिए ही भी मांग करते रहते हैं. ಕೆಲವರು ಅವಾಗ ಮುರಳಿಯನ್ನ ಟೇಪ್ ರಿಕಾರ್ಡ್ ನಲ್ಲಿ ಬರ್ತಾ ಇತ್ತು.
ಟೇಪ್ ರೆಕಾರ್ಡ್ ನಲ್ಲಿ ಪಡ್ಕೊಳ್ಳೋದಕ್ಕಾಗಿ ಕೆಲವರು ಬೇಡ್ತಾ ಇದ್ರು, ನಮಗೂ ಕ್ಯಾಸೆಟ್ ಕೊಡಿ, ನಮಗೂ ಕ್ಯಾಸೆಟ್ ಕೊಡಿ ಅಂತ ಹೇಳಿ. बाप टेप बेच देते थे। यहाँ एक्यूरेट मुरली सुनेंगे। यहाँ भी प्रबंध हो रहा है, बहुत सुनाएंगे तो बहुतों की कपड़ा कैपेट ಚುಲೆಂಗೆ. ಬಾಬಾ ಹೇಳ್ತಿದ್ದಾರೆ, ಬಹಳ ಆ ಸಮಯದಲ್ಲಿ ಬಹಳ ಜನ ಮಕ್ಕಳು ಕೇಳ್ತಾ ಇದ್ರು, ಅದೇ ರೀತಿಯಾಗಿ ಕೇಳ್ತಾ ಇದ್ರಿ. ಅದನ್ನ ಕೇಳಿಸೋದ್ರಿಂದ ಅನೇಕರ ಕಲ್ಯಾಣ ಆಗ್ತಿತ್ತು. ಕ್ಯಾಸೆಟ್ ಕಳಿಸೋದ್ರಿಂದ ಅನೇಕರಿಗೆ ಕ್ಯಾಸೆಟ್ ನಲ್ಲಿರೋದನ್ನ ಕೇಳಿಸೋದ್ರಿಂದ ಅನೇಕರ ಕಲ್ಯಾಣ ಆಗ್ತಾ ಇತ್ತು. ಮನುಷ್ಯ ಕಾಲೇಜ್ खोलते हैं तो उनको दूसरों का जन्म की विद्या ಜಾಸ್ತಿ मिलती है. ಮನುಷ್ಯರು ಈ ಸಮಯದಲ್ಲಿ ಕಾಲೇಜ್ ಏನಾದ್ರೂ ಓಪನ್ ಮಾಡ್ತಾರಂದ್ರೆ, ಒಂದು ಕಾಲೇಜ್ ಕಟ್ಟಿಸ್ಕೊಡ್ತಾರಂದ್ರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಬಹಳ ಬುದ್ಧಿವಂತರಾಗ್ತಾರೆ, ವಿದ್ಯೆ ಬಹಳ ಸಿಗುತ್ತೆ ಅವ್ರಿಗೆ. ಬಾಬಾ ಬಿ कहते हैं टेप मशीन खरीद करो तो बहुतों का कल्याण हो जाएंगे. ಹಾಗೆಯೇ ಬಾಬಾ ಕೂಡ ಹೇಳ್ತಾರೆ, ಆ ಸಮಯದಲ್ಲಿ ಟೇಪ್ ರಿಕಾರ್ಡನ್ನೇ ಖರೀದಿ ಮಾಡ್ತೀರಂದ್ರೆ, ಅನೇಕರಿಗೆ ಜ್ಞಾನವನ್ನ ಕೇಳಿಸ್ತೀರಂದ್ರೆ ಅನೇಕರ ಕಲ್ಯಾಣ ಆಗತ್ತೆ ಅಂತ ಹೇಳಿ ಬಾಬಾ ತಿಳಿಸಿ. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, सतो प्रधान बनने के लिए बहुत बहुत परहेज से चलना है. सतो ಪ್ರಧಾನರಾಗಲು ಬಹಳ ಬಹಳ ವ್ರತವನ್ನಿಟ್ಟುಕೊಂಡು ನಡೆಯಬೇಕಾಗಿದೆ. ಬಹಳ ಬಹಳ ವ್ರತವನ್ನಿಟ್ಟುಕೊಂಡು ನಡೆಯಬೇಕು. ನಾನಿಂತ ಮಾತಾಡಲ್ಲ, ನಾನಿಂತ ಕೆಟ್ಟ ಮಾತಾಡಲ್ಲ, ಕೆಟ್ಟ ಕರ್ಮ ಮಾಡಲ್ಲ, ಈ ರೀತಿ ವ್ರತ ಇಟ್ಕೊಂಡು ನಡಿಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಮ್ಮ ಆಹಾರ ಪಾನೀಯ ಮಾತು ನಡವಳಿಕೆ ಎಲ್ಲವೂ ಸಾತ್ವಿಕವಾಗಿಟ್ಟುಕೊಳ್ಳಬೇಕು. ತಮ್ಮ ಆಹಾರ ಪಾನೀಯ ಮಾತು ನಡವಳಿಕೆ ಎಲ್ಲವೂ ಸಾತ್ವಿಕವಾಗಿಟ್ಕೊಳ್ಬೇಕು, ವ್ರತದಂತೆ ಇಟ್ಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆಯ ಸಮಾನ ರೂಪ ಬಸಂತರಾಗಬೇಕು. ತಂದೆಯ ಸಮಾನ ರೂಪ ಬಸಂತರಾಗಬೇಕು. ಬಾಬಾ 2ನೇ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ, ಅವಿನಾಶಿ ಜ್ಞಾನ ರತ್ನಗಳ ನಿರಾಕಾರಿ ಗಣಿಯಿಂದ ತಮ್ಮ ಜೋಳಿಗೆಯನ್ನ ತುಂಬಿಸಿಕೊಂಡು ಅಪಾರ ಖುಷಿ ಇರಬೇಕು. ತಮ್ಮ ಜೋಳಿಗೆಯನ್ನ ತುಂಬಿಸಿಕೊಂಡು ಅಪಾರ ಖುಷಿ ಇರಬೇಕು ಮತ್ತು ಅನೇಕರಿಗೆ ಈ ಜ್ಞಾನ ರತ್ನಗಳ ದಾನ ಮಾಡಬೇಕು. ಅನೇಕರಿಗೆ ಜ್ಞಾನ ರತ್ನಗಳ ದಾನ ಮಾಡಬೇಕು. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ನಷ್ಟ ಮೋಹ ಆಗಿ ದುಃಖ ಶಾಂತಿಯ ಹೆಸರು ಗುರುತುಗಳನ್ನ ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪ ಭವ. ದುಃಖ ಅಶಾಂತಿಯ ಹೆಸರು ಗುರುತನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಯಾರು ಸದಾ ಒಬ್ಬರದೇ ಸ್ಮೃತಿಯಲ್ಲಿರ್ತಾರೆ ಅವರ ಸ್ಥಿತಿ ಏಕರಸವಾಗಿ ಬಿಡುವುದು. ಒಬ್ಬರದೇ ನೆನಪಿನಲ್ಲೇ ಇದ್ರೆ ಸ್ಥಿತಿ ಏಕಾಗ್ರ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಏಕರಸ ಸ್ಥಿತಿಯ ಅರ್ಥವಾಗಿದೆ ಒಬ್ಬರ ಮೂಲಕ ಸರ್ವ ಸಂಬಂಧ ಸರ್ವ ಪ್ರಾಪ್ತಿಗಳ ರಸದ ಅನುಭವ ಮಾಡೋದು.
ಇನ್ನು ಏಕರಸ ಅಂದ್ರೆ ಬಾಬಾ ಹೇಳ್ತಾರೆ, ಏಕರಸ ಸ್ಥಿತಿ ಅಂದ್ರೆ ಒಬ್ಬ ತಂದೆಯ ಜೊತೆಗೇನೆ ಸರ್ವ ಸಂಬಂಧಗಳನ್ನ ಅನುಭವ ಮಾಡೋದು. ಒಬ್ಬ ತಂದೆಯಿಂದನೇ ಸರ್ವ ಪ್ರಾಪ್ತಿಗಳ ಅನುಭವ ಮಾಡೋದು. ಎಲ್ಲ ಒಬ್ರಿಂದನೇ ಸಿಗುವಂತದ್ದು. ಅದಕ್ಕೆ ಏಕರಸ ಸ್ಥಿತಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ತಂದೆಯನ್ನ ಸರ್ವ ಸಂಬಂಧಗಳಿಂದ ತಮ್ಮವರನ್ನಾಗಿ ಮಾಡಿಕೊಂಡು ಸ್ಮೃತಿ ಸ್ವರೂಪರಾಗಿರ್ತಾರೆ, ಅವರು ಸಹಜವಾಗಿ ನಷ್ಟ ಮೋಹಿ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಶಿವಬಾಬಾರವ್ರನ್ನ ಸರ್ವ ಸಂಬಂಧದಿಂದ ಸ್ಮೃತಿ ಮಾಡ್ಕೊಳ್ತಾರೆ. ಬಾಬಾ ನಿನ್ನ ಹೇಳಿದ್ರಲ್ಲಿ ಏನ್ ಸಂಬಂಧ ಬೇಕೋ ಆ ಸಂಬಂಧದಲ್ಲಿ ಅನುಭವ ಮಾಡ್ಬೋದು. ಹೀಗೆ ಎಲ್ಲ ಸಂಬಂಧಗಳನ್ನ ತಂದೆಯಲ್ಲಿ ಜೊತೆ ಮಾಡಿದಾಗ ಎಲ್ಲರ ಜೊತೆಗಿರುವ ಮೋಹ ತುಂಡಾಗತ್ತೆ. ನಷ್ಟ ಮೋಹ ಆಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಯಾರು ನಷ್ಟ ಮೋಹ ಆಗಿದ್ದಾರೆ ಅವರಿಗೆ ಎಂದು ಸಂಪಾದಿಸುವಲ್ಲಿ, ಹಣ ಸಂಪಾದನೆ ಮಾಡುವಲ್ಲಿ, ಯಾರೇ ಕಾಯಿಲೆ ಇದ್ದಲ್ಲಿ ದುಃಖದ ಅಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಾಬಾ ಆಗಿದ್ದಾಗ ಮತ್ತೆ ಎಲ್ಲ ಬಾಬಾರಂತೂ ಸಂಪನ್ನ ಇದ್ದಾರೆ. ಬೇರೆಯವ್ರನ್ನ ಇದ್ದಾಗಾದ್ರೆ ಅವ್ರಿಗೆ ಕಾಯಿಲೆ ಬಂದ್ರೆ ಅವ್ರು ನೋಡ್ಕೊಳ್ಬೇಕಂತ ಅವ್ರ ಕಡೆ ಬುದ್ಧಿ ಹೋಗುತ್ತೆ. ಒಂದ್ ವೇಳೆ ಅವ್ರ ಜೊತೆ ಬುದ್ಧಿಯೋಗ ಜೋಡಿಸಿದ್ರೆ ಅವರಿಗೆ ಸಂಪಾದನೆ ಮಾಡ್ಕೊಡ್ಬೇಕು, ಅವ್ರ ಪಾಲನೆ ಮಾಡ್ಬೇಕು, ಅವ್ರನ್ನ ಸಂಭಾಲನೆ ಮಾಡ್ಬೇಕು, ಅವ್ರಿಗೆ ಹಣ ಕೊಡ್ಬೇಕು, ಅವ್ರದ್ದೇ ಚಿಂತೆ ಇದೆ. ಅಂತವ್ರ ಜೊತೆ ಎಲ್ಲ ಬುದ್ಧಿಯೋಗ ತೆಗ್ದಾಕಿ ನಷ್ಟ ಮಾಡ್ಕೊಂಡಾಗ ಬಾಬಾರವ್ರ ಜೊತೆ ಬುದ್ಧಿ ಜೋಡಿಸಿದಾಗ ನಿಮ್ಗೆ ಯಾವುದೇ ದುಃಖದ ಅಲೆಗಳು ಬರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಷ್ಟ ಮೋಹ ಅರ್ಥಾತ್ ದುಃಖ ಶಾಂತಿಯ ಹೆಸರು ಗುರುತು ಇರೋದಿಲ್ಲ, ಸದಾ ನಿಶ್ಚಿಂತ ಇರ್ತೀವಿ. ಬಾಬಾ ಹೇಳ್ತಾರೆ ನಷ್ಟ ಮೋಹ ಅಂದ್ರೆ ದುಃಖದ ಅಶಾಂತಿಯ ಅಲೆ ಕೂಡ ಬರಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ಬಲೆ ಇದ್ರೂ ಕೂಡ ಅವ್ರಿಗೆ ಕಾಯಿಲೆ ಬಂದ್ರು ನಿಮ್ಗೆ ದುಃಖ ಅನುಭವ ಆಗ್ಬಾರ್ದು ಅಂತ ನಷ್ಟ ಮೋಹ. ಹೀಗೆ ಆಸ್ಪತ್ರೆಯಲ್ಲಿ ಹೇಳ್ತಾರಲ್ಲ, ನರ್ಸ್ಗಳು ಪೇಷಂಟ್ ನ ಬಹಳ ಚೆನ್ನಾಗಿ ನೋಡ್ಕೋತಿರ್ತಾರೆ, ಆದ್ರೆ ಅವ್ರ ಪೇಷಂಟ್ ಸತ್ತೋದ್ರೆ ಅವ್ರಿಗೆ ದುಃಖ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕೇವಲ ಸೇವೆ ಅಂತ ಹೇಳಿ ಮಾಡಿರ್ತಾರೆ. ಹಾಗೆ ನಾವು ಮಕ್ಕಳಿಗೂ ಕೂಡ ಮನೆಯಲ್ಲಿರೋರ್ನೆಲ್ಲರನ್ನ ಸಂಭಾಲನೆ ಮಾಡ್ಬೇಕು. ಹೇಗೆ ನರ್ಸನ್ ರೀತಿ ಬಹಳ ಪ್ರೀತಿ ಮಾಡಿ ಕೇರ್ ಮಾಡಿ ಸಂಭಾಲನೆ ಮಾಡಿ. ಆದ್ರೆ ಅವ್ರಿಗೆ ಏನಾದ್ರೂ ದುಃಖ ಆದ್ರೆ ನಿಮಗೆ ದುಃಖ ಆಗೈತೆ ಅನ್ನೋದು ಫೀಲ್ ಆಗ್ಬಾರ್ದು, ಅವ್ರ ಶರೀರ ಬಿಟ್ಟು ನಿಮ್ಗೆ ದುಃಖನೂ ಆಗ್ಬಾರ್ದು. ಆ ರೀತಿಯಾಗಿ ನಷ್ಟ ಮೋಹ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಇದೆ, ಕ್ಷಮಾಶೀಲರು ಅವರೇ ಆಗಿದ್ದಾರೆ. ಕ್ಷಮಾಶೀಲರು ಅವರೇ ಆಗಿದ್ದಾರೆ ಯಾರು ದಯಾಹೃದಯಗಳಾಗಿ ಸರ್ವರಿಗೆ ಆಶೀರ್ವಾದವನ್ನ ಕೊಡುತ್ತಿರುತ್ತಾರೆ. ಕ್ಷಮಾಶೀಲರು ಅವರೇ ಆಗಿದ್ದಾರೆ ಯಾರು ದಯಾಹೃದಯಗಳಾಗಿ ಸರ್ವರಿಗೆ ಆಶೀರ್ವಾದಗಳನ್ನ ಕೊಡುತ್ತಿರುತ್ತಾರೆ. ಓಂ ಶಾಂತಿ. ಬಾಬಾರವರು ಏನ್ ತಿಳಿಸ್ಕೊಟ್ರು?